भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಮ್ಮ ವೇದಾಂತಗಳು, ಶಾಸ್ತ್ರ ಗ್ರಂಥಗಳು ಪ್ರತಿಯೊಂದನ್ನು ಎವ್ರಿಥಿಂಗ್ ಈಸ್ ಡಿವೈನ್ ಅಂಡ್ ಎವ್ರಿಥಿಂಗ್ ಈಸ್ ಗಾಡ್ ಅಂತ ಹೇಳುತ್ತೆ. ದೇವರನ್ನ ಬಿಟ್ಟರೆ ಮತ್ತೆ ಇಲ್ಲಿ ಬೇರೊಂದು ಇದೆ ಅನ್ನುವಂತಹದ್ದೇ ಇಲ್ಲ. ಯಾವುದನ್ನು ನಾವು ಇದೆ ಅಂತ ಹೇಳ್ತೀವಿ ಅದು ಕೇವಲ ದೇವರಾಗಿರೋದಕ್ಕೆ ಮಾತ್ರ ಸಾಧ್ಯ. ಸೊ ನಮ್ಮ ಶಾಸ್ತ್ರ ವೇದಾಂತ ಈ ರೀತಿ ಹೇಳುತ್ತೆ, ಎವ್ರಿಥಿಂಗ್ ಈಸ್ ಗಾಡ್. ಇಲ್ಲಿ ಎಕ್ಸಿಸ್ಟೆನ್ಸ್ ಅಂತ ಹೇಳಿ ವಾಟ್ ಎವರ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಆರ್ ಯು ಆರ್ ಸೀಯಿಂಗ್, ಯಾವುದೆಲ್ಲವೂ ನೀನು ನೋಡ್ತಾ ಇದೆಯಾ, ನಿನ್ನ ಅನುಭವಕ್ಕೆ ಅದು ಬರ್ತಾ ಇದೆ, ಆಲ್ ದಟ್ ಎವ್ರಿಥಿಂಗ್ ಈಸ್ ಗಾಡ್. ಬಟ್ ನಮ್ಮ ಸ್ಕ್ರಿಪ್ಚರ್ ಅಂತಂದರೆ ಶಾಸ್ತ್ರ ಗ್ರಂಥಗಳು, ವೇದಾಂತ ಈ ರೀತಿ ಹೇಳುತ್ತೆ, ಎವ್ರಿಥಿಂಗ್ ದಟ್ ಎಕ್ಸಿಸ್ಟ್ಸ್ ಇನ್ ದಿಸ್ ಕ್ರಿಯೇಷನ್ ಈಸ್ ಡಿವೈನ್. ಈ ರೀತಿ ಹೇಳುತ್ತೆ. ಬಟ್ ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್? ಅಗೇನ್ ಶಾಸ್ತ್ರ ಸೇಸ್ God, He is pervading all, in and out. It is all okay. ಶಾಸ್ತ್ರ ಹೇಳ್ತಾ ಇದೆ, ವೇದಾಂತ ಹೇಳ್ತಾ ಇದೆ, ಗುರು ಆಚಾರ್ಯ ಪ್ರತಿಯೊಂದು ಅವಕಾಶದಲ್ಲಿ ಸತ್ಸಂಗ ಅಂತ ಹೋದಾಗ ಅಲ್ಲಿ ಶ್ರವಣ ಅಂತ ಹೇಳಿ ನಾವು ಕೇಳ್ತಾ ಕೂತ್ಕೊಂಡಾಗ ನಮ್ಮ ಕಿವಿಗಳಿಗೆ ಬೀಳುವಂತಹದ್ದು ಇಂತಹ ಸತ್ಯಗಳೇ. ಸೊ ಪ್ರತಿಯೊಂದನ್ನು ಭಗವಂತ ಈ ದೃಷ್ಟಿಯಲ್ಲಿ ಸ್ವೀಕರಿಸಿದಾಗ ಅಲ್ಲಿ ಒಂದು ರೀತಿ ಆ ಇನ್ನೊಂದಿದೆ ಅಂತ ಹೇಳಿ ಆ ದ್ವೇಷ, ತಿರಸ್ಕಾರ ಭಾವ ಇದ್ಯಾವುದೂ ಇರೋದಿಲ್ಲ. ಯಾವುದನ್ನಾರು ನಾನು ತಿರಸ್ಕಾರ ಮಾಡ್ತೀನಿ ಅಂದಾಗ ಇಲ್ಲ ಅದು ದೇವರೋದು ಅಂತ ಹೇಳಿ ಅದಕ್ಕೆ ಜ್ಞಾಪಕ ಬಂದ್ಬಿಡುತ್ತೆ. ಸೊ ಆದ್ದರಿಂದ ಇದನ್ನು ಒಪ್ಕೋತೀನಿ, ಇಟ್ ಈಸ್ ಗುಡ್. ಶಾಸ್ತ್ರ ಹೇಳ್ತಾ ಇದೆ, ವೇದಾಂತ ಹೇಳ್ತಾ ಇದೆ, ಎವ್ರಿಥಿಂಗ್ ದಟ್ ಎಕ್ಸಿಸ್ಟ್ ಇನ್ ದಿಸ್ ಕ್ರಿಯೇಷನ್ ಈಸ್ ಡಿವೈನ್. ಇಟ್ ಈಸ್ ಓಕೆ. ಬಟ್ ಇದು ನಾನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇದು ನನ್ನ ಅನುಭವಕ್ಕೆ ಬರೋದು ಹೇಗೆ? ಇಟ್ ಈಸ್ ಟು ಬಿ ಎಕ್ಸ್ಪೀರಿಯನ್ಸ್ಡ್. ಸೊ ಇಲ್ಲಿ ವೇದಾಂತ ಹೇಳುತ್ತೆ, ಅಂಡ್ ಅಟ್ ದ ಸೇಮ್ ಟೈಮ್ ಭಗವಾನ್ He himself, he is the material cause of this creation. ನಾವು ಪುರುಷ ಸೂಕ್ತ ಇವನ್ನೆಲ್ಲ ಓದಿದಾಗ ಗೊತ್ತಾಗುತ್ತೆ. ಅನೇಕ ಸಂದರ್ಭಗಳಲ್ಲಿ, ಎಸ್ಪೆಷಲಿ ಭಾಗವತದಲ್ಲಿ
ಸೃಷ್ಟಿ ಎನ್ನುವಂತಹ ಒಂದು ವಿಚಾರ ಬಂದಾಗ ಸಂಪೂರ್ಣವಾಗಿ ಅದು ತಿಳಿಸ್ಕೊಡುತ್ತೆ ಭಾಗವತ. ಭಗವಾನ್ ಪರಮಪುರುಷ ಸೃಷ್ಟಿಕರ್ತ ಬ್ರಹ್ಮ, he himself, he is the material cause and he is the efficient cause, and again he is instrumental cause. ಈ ಒಂದು ಸೃಷ್ಟಿಗೆ ಅವನು ಈ ರೀತಿ ಎಲ್ಲವೂ ಆಗಿರ್ತಾನೆ. ಸೊ ಡಿವೈನ್ ಅಂದಾಗ ಅವನನ್ನು ಹೇಗೆ ಬೇಕಾದರೂ ನಾವು ಕರಿಬೋದು. ಯಾಕೆಂತಂದರೆ ಭಗವಂತ ಅಂತ ಹೇಳಿದಾಗ ಹಿ ಈಸ್ ದಿ ಮೆಟೀರಿಯಲ್ ಕಾಸ್, ಇನ್ಸ್ಟ್ರೂಮೆಂಟಲ್ ಕಾಸ್, ಎಫಿಷಿಯಂಟ್ ಕಾಸ್. ಸೊ ಎಲ್ಲವೂ ಅವನಿಂದ, ಎಲ್ಲವೂ ಅವನದೇ ಅಂತೆಲ್ಲ ಹೇಳಿದಾಗ ಭಗವಂತನನ್ನು ನಾವು ಯಾವ ರೀತಿ ಬೇಕಾದರೂ ಕರಿಬೋದು. ಯಾಕೆಂತಂದ್ರೆ ಎಲ್ಲವೂ ಅವನೇ ಆಗಿರ್ತಾನೆ. ಅವನನ್ನು ನಾರಾಯಣ ಅಂತ್ಯ, ಇಟ್ ಈಸ್ ಫೈನ್. ಪರಬ್ರಹ್ಮ ಅಂತ್ಯ, ಇಟ್ ಈಸ್ ಫೈನ್. ಪುರುಷೋತ್ತಮ, ಎಸ್ ಅಗೇನ್ ಫೈನ್. ರಾಮ, ಕೃಷ್ಣ, ಶಿವ, ರುದ್ರ, ನಿನಗೆ ಇಷ್ಟ ಬಂದಿರುವಂತಹ ಹೆಸರಿನಿಂದ ನೀನು ಅವನನ್ನು ಕರಿಬಹುದು. ನೀನು ಯಾವುದೇ ಹೆಸರಿನಿಂದ ಕರೆದ್ರೂ ಕೂಡ ಅವನು ಅದಾಗಿರ್ತಾನೆ. ನೀನು ಭಗವಂತನನ್ನ ರಾಮ ಅಂತ ಹೇಳ್ತೀಯ, ಮತ್ತೊಬ್ಬ ಅದೇ ಭಗವಂತನನ್ನ ಕೃಷ್ಣ ಅಂತ ಹೇಳ್ತಾನೆ, ಇನ್ನೊಬ್ಬ ನಾರಾಯಣ ಅಂತ ಹೇಳ್ತಾನೆ. ಬಿಕಾಸ್ ಆ ಒಂದು ಎವ್ರಿಥಿಂಗ್ ಈಸ್ ಡಿವೈನ್ ಅಂತ ಹೇಳಿದಾಗ ಭಗವಂತ ಎಲ್ಲವೂ ಆಗಿರ್ತಾನೆ ಅಂತಂದ ಮೇಲೆ ನಿನಗೆ ಇಷ್ಟವಾದಂತಹ ಹೆಸರಿನಿಂದ ಅವನನ್ನು ಕರಿಬಹುದು, ಅವನು ಅದೇ ಆಗಿರ್ತಾನೆ. ಸೊ ಏನು ರಾಮ, ಕೃಷ್ಣ, ಪುರುಷೋತ್ತಮ ಈ ರೀತಿ ನೀ ಏನು ಕರಿತೀಯ ಅವೆಲ್ಲವೂ ಭಗವಂತನ ಬೇರೆ ಬೇರೆ ಹೆಸರುಗಳಾಗಿದೆ. And this Bhagavan, he is the material cause of this creation. He is the efficient cause of this creation, and he himself is the instrumental cause of this huge creation. ಈಗ ಈ ರೀತಿ ಆಲೋಚನೆ ಮಾಡೋಣ. He is the material cause of this creation. ಯಾವುದೇ ಒಂದನ್ನು ಸೃಷ್ಟಿ ಮಾಡಬೇಕು ಅಂತಂದಾಗ ಅಲ್ಲಿ ಅನೇಕ ಪದಾರ್ಥಗಳು ಬೇಕಾಗುತ್ತೆ. ನಾನು ಒಂದು ಬೊಂಬೆಯನ್ನು ಮಾಡ್ತೀನಿ ಅಂತಂದಾಗ ಆ ಬೊಂಬೆಯನ್ನು ಯಾವುದರಿಂದ ಮಾಡ್ತೀನಿ? ಮಣ್ಣಿನಿಂದ ಮಾಡ್ತೀನಾ, ಕಲ್ಲಿನಿಂದ ಮಾಡ್ತೀನಾ, ಅಥವಾ ಬೇರೆ ಮತ್ತೊಂದು ಮೆಟೀರಿಯಲ್ ಯೂಸ್ ಮಾಡ್ತೀನಾ, ಮರದಿಂದ ಮಾಡ್ತೀನಾ? ಹೀಗೆ ಏನೋ ಒಂದು ನಾನು ಒಂದು 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 ಒಂದನ್ನು ನಾನು ಕ್ರಿಯೇಟ್ ಮಾಡ್ತೀನಿ ಅಂತಂದಾಗ ನನಗೆ ಅದಕ್ಕೆ ಕೆಲವು ವಸ್ತುಗಳು ಬೇಕು, ಪದಾರ್ಥ ಬೇಕು. ಆ ವಸ್ತುಗಳನ್ನೆಲ್ಲ ಒಟ್ಟು ಸೇರಿಸಿ ಯಾವ ರೀತಿಯಲ್ಲಿ ಅದನ್ನು ಮಾಡಬೇಕು ಹಾಗೆ ಮಾಡಿದ ನಂತರದಲ್ಲಿ ಅದು ಒಂದು ಕ್ರಿಯೇಷನ್ ಅಂತ ಅನ್ನಿಸ್ಕೊಳ್ಳುತ್ತೆ, ಒಂದು ಬೊಂಬೆ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ಆ ಒಂದು ಬೊಂಬೆಯನ್ನು ಸೃಷ್ಟಿ ಮಾಡೋದಕ್ಕೆ ಉಪಯೋಗಿಸಿದಂತಹ ಅನೇಕ ಪದಾರ್ಥಗಳು, ಅದು ಬೊಂಬೆ ಆಗುವುದಕ್ಕೆ ಏನೇನು ಬೇಕೋ ಆ ಎಲ್ಲ ಪದಾರ್ಥಗಳನ್ನು ಕಚ್ಚಾ ವಸ್ತು ಅಂತ ಹೇಳ್ತೀವಿ, ರಾ ಮೆಟೀರಿಯಲ್ಸ್. ಸೊ ಒಂದು ಪೂರ್ಣ ವಸ್ತು ಆಗಬೇಕು ಅಂತಂದರೆ ಅಲ್ಲಿ ಈ ರೀತಿ ಅನೇಕ ರಾ ಮೆಟೀರಿಯಲ್ಸ್ ಬೇಕು. ಆ ರಾ ಮೆಟೀರಿಯಲ್ಸ್ಗಳನ್ನ ಯಾವ ರೀತಿಯಲ್ಲಿ, ಯಾವ ಪ್ರಮಾಣದಲ್ಲಿ, ಹೇಗೆ ಮಿಕ್ಸ್ ಮಾಡಬೇಕು, ಏನು ಮಾಡಬೇಕು, ಆ ರೀತಿ ಮಾಡಿದಾಗ ನಾವೇನು ಅಂದ್ಕೊಂಡಿರ್ತೀವಿ, ಒಂದು ಬೊಂಬೆನ, ಒಂದು ಆಕೃತಿನ, ಒಂದು ಮಾಡಲ, ಮತ್ತೊಂದು ವಸ್ತುವ ನಾ ಏನು ಮಾಡಬೇಕಾಗಿರುತ್ತೆ ಅದನ್ನು ಮಾಡೋದಕ್ಕೆ ಅನೇಕ ಬೇರೆ ಬೇರೆ ಪದಾರ್ಥಗಳನ್ನು ಒಟ್ಟುಗೂಡಿಸಿಕೊಂಡು ಅವೆಲ್ಲವನ್ನು ಸೇರಿಸಿ ಆ ನಂತರದಲ್ಲಿ ನಾನು ಹೇಳ್ತೀನಿ ಈ ಒಂದು ವಸ್ತು ತಯಾರಾಯಿತು, ಐ ಹ್ಯಾವ್ ಕ್ರಿಯೇಟೆಡ್ ದಿಸ್. ಸೊ ಟು ಕ್ರಿಯೇಟ್ ಸಮಥಿಂಗ್ I need certain raw materials. Similarly, ಇಷ್ಟು ದೊಡ್ಡ ಸೃಷ್ಟಿ, ಒಂದು ಜಗತ್ತು, ಜೊತೆಗೆ ಬಹಳ ಸುಂದರವಾದ ಜಗತ್ತು ಇದು, ಈಶ ಸೃಷ್ಟಿ. ಭಗವಂತನಿಂದ ಮಾಡಿರುವಂತಹ ಈ ಒಂದು ಸೃಷ್ಟಿ ಈಸ್ ವಂಡರ್ಫುಲ್, ಬಹಳ ಸುಂದರವಾಗಿದೆ. ಅಂಡ್ ಇಟ್ ಈಸ್ ಪರ್ಫೆಕ್ಟ್ ಆಲ್ಸೋ.
ಎಲ್ಲೂ ಕೂಡ ಯಾವುದರ ಕೊರತೆನೂ ಇಲ್ಲ. ಯಾವುದೆಲ್ಲವನ್ನ ನೀನು ಬೇಕೋ ಅದೆಲ್ಲವನ್ನ ಈ ಜಗತ್ತಿನಲ್ಲಿ ನೀನು ಗಳಿಸ್ಕೋಬಹುದು. ಆ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಈ ಒಂದು ಕ್ರಿಯೇಷನ್ ಅನ್ನು ಭಗವಂತ ತಂದಿದ್ದಾನೆ. ಈಸ್ ವೆರಿ ಇಂಟೆಲಿಜೆಂಟ್ ಆಲ್ಸೋ. ಕ್ರಿಯೇಟ್ ಆದ ನಂತರ ಕಂಪ್ಲೇಂಟ್ ಇರಬಾರ್ದು. ಸೊ ಕಂಪ್ಲೇಂಟ್ ಬರಬಾರ್ದು ಅನ್ನೋದಕ್ಕೆ ಎಚ್ಚರ ವಹಿಸಿ ಪೂರಕವಾಗಿ ಯಾವುದೆಲ್ಲವೂ ಈ ಜಗತ್ತಿನಲ್ಲಿ ನಮ್ಮಂತಹವರಿಗೆ ಏನೇನು ಬೇಕು ಕಾಲ ಕಾಲಕ್ಕೆ ಅವೆಲ್ಲ ಇಲ್ಲಿ ಸಿಗೋ ಹಾಗೆ ಮಾಡಿ ಈ ಒಂದು ಸೃಷ್ಟಿಯನ್ನು ಮಾಡಿ ನಮ್ಮನ್ನ ಇಲ್ಲಿ ಕಳಿಸಿದ್ದಾನೆ. ಸೊ ದಟ್ ಮೀನ್ಸ್ ಒಂದು ಕ್ರಿಯೇಷನ್ ಆಗಬೇಕು ಅಂತಂದಾಗ ಅಲ್ಲಿ ಅನೇಕ ವಸ್ತುಗಳು ಬೇಕು ಅಂತ ಗೊತ್ತಾಯಿತು. ಬಟ್ ಫಾರ್ ಭಗವಂತ ಟು ಕ್ರಿಯೇಟ್ ದಿಸ್ ಕ್ರಿಯೇಷನ್, he did not bring materials from somewhere else. ಬೇರೆ ಎಲ್ಲಿಂದಲೋ ಹೋಗಿ ಈ ವಸ್ತುಗಳನ್ನು ಆಯ್ದು ತಂದು ಇಲ್ಲಿ ಒಂದು ಕ್ರಿಯೇಷನ್ ಅಂತ ಮಾಡಲಿಲ್ಲ. ಹಾಗಾದ್ರೆ ಈ ಕ್ರಿಯೇಷನ್ಗಾಗಿ ಬೇಕಾದಂತಹ ಮೆಟೀರಿಯಲ್ಸ್ಗಳನ್ನ ಅವನೇನ್ ಮಾಡ್ದ, ಯಾವ ರೀತಿ ಹೊಂದಿಸ್ಕೊಂಡ? He himself became the material cause. ಅವನು ತನ್ನನ್ನೇ ಉಪಯೋಗಿಸ್ಕೊಂಡ ಈ ಒಂದು ಕ್ರಿಯೇಷನ್ಗೆ. ಈ ಒಂದು ಕ್ರಿಯೇಷನ್ನಲ್ಲಿ ಇವತ್ತು ನಾವೆಲ್ಲ ಏನೆಲ್ಲವನ್ನ ನೋಡ್ತಾ ಇದ್ದೀವಿ ಅವೆಲ್ಲವುಗಳು ಆಗುವುದಕ್ಕೆ ಭಗವಂತ ತನ್ನನ್ನೇ ಮೆಟೀರಿಯಲ್ಸ್ ಆಗಿ ಉಪಯೋಗಿಸ್ಕೊಂಡ. ತನ್ನನ್ನೇ ತಾನು ಉಪಯೋಗಿಸ್ಕೊಂಡು ಈ ಒಂದು ದೊಡ್ಡ ಪ್ರಪಂಚವನ್ನ, ಈ ಒಂದು ಸೃಷ್ಟಿಯನ್ನ ಹೊರತಂದ. ಸೊ ದಟ್ ಈಸ್ ದಿ ಮೀನಿಂಗ್. ಹಿ ಹಿಮ್ಸೆಲ್ಫ್ ಬಿಕೇಮ್ ದಿ materials. So he is the material cause of this creation. So everything that exists is nothing but the Bhagavan alone. ಯಾಕೆ ಅಂತಂದ್ರೆ ಯಾವುದೆಲ್ಲವನ್ನ ನಾವು ನೋಡ್ತಾ ಇದ್ದೀವಿ ಅದೆಲ್ಲವೂ ಅವನದೇ ವಸ್ತುಗಳು. ಅವನೇ ತನ್ನನ್ನ ಉಪಯೋಗಿಸಿಕೊಂಡು ಈ ಒಂದು ಸೃಷ್ಟಿಯನ್ನ ಕ್ರಿಯೇಟ್ ಮಾಡಿ ಇಲ್ಲಿ ಅನೇಕಗಳು ಇಲ್ಲೆಲ್ಲ ಏನೇನೋ ಇದೆಯಲ್ಲ ಅವೆಲ್ಲ ನಥಿಂಗ್ ಬಟ್ ಭಗವಾನ್. ಸೊ ಅದಕ್ಕೆ ಭಗವಂತ ಅಂತ ಹೇಳಿದಾಗ ಈ ಒಂದು ಸೃಷ್ಟಿಗಾಗಿ ಅವನು ಬೇರೆ ಎಲ್ಲಿಂದಲೂ ಮೆಟೀರಿಯಲ್ ತರಲಿಲ್ಲ, ತನ್ನನ್ನೇ ಮೆಟೀರಿಯಲ್ ಆಗಿ ಉಪಯೋಗಿಸಿಕೊಂಡು ಹಿ ಕ್ರಿಯೇಟೆಡ್ ದಿಸ್ ಕ್ರಿಯೇಷನ್. ಸೊ ಇಲ್ಲಿ ಅನೇಕಗಳನ್ನು ನಾವು ನೋಡ್ತೀವಿ. ಒಂದು ಫೋಟೋ ಇರುತ್ತೆ, ಒಂದು ವಿಗ್ರಹ ಇರುತ್ತೆ, ಒಂದು ಮೂರ್ತಿ ಇರುತ್ತೆ, ಹೀಗೆ ಅನೇಕಗಳು ಏನೇನೋ ಇರುತ್ತೆ. ಯು ಕ್ಯಾನ್ ನೇಮ್ ಎನಿಥಿಂಗ್. ಅಂಡ್ ಏನೇನೋ ಇದೆಯಲ್ಲ ಅನೇಕಗಳು, ದಟ್ ಈಸ್ ಕಾಲ್ಡ್ ದಿ ಎಕ್ಸಿಸ್ಟೆನ್ಸ್. ಸೊ ದೇ ಆರ್ ಆಲ್ ಹಿಯರ್ ಆಸ್ ಎಕ್ಸಿಸ್ಟೆನ್ಸ್. ದೇ ಎಕ್ಸಿಸ್ಟ್ ಅಂಡ್ ದಿಸ್ ಎಕ್ಸಿಸ್ಟೆನ್ಸ್ ಈಸ್ ಹಿಸ್ ಓನ್ ಫಾರ್ಮ್. ಇವೆಲ್ಲವುಗಳನ್ನು ಅವನು ತನ್ನಿಂದಲೇ ತಾನೇ ತನ್ನನ್ನು ಉಪಯೋಗಿಸಿಕೊಂಡು ಈ ರೀತಿ ಅನೇಕ ಎಕ್ಸಿಸ್ಟೆನ್ಸ್ಗಳನ್ನ ಇಲ್ಲಿಗೆ ತಂದಿದ್ದಾನೆ. ಸೊ ಹೀಗೆ ಭಗವಂತ ಹಿ ಬಿಕೇಮ್ ದ ಮೆಟೀರಿಯಲ್ ಕಾಸ್ ಆಫ್ ದಿಸ್ ಹ್ಯೂಜ್ ಕ್ರಿಯೇಷನ್. ಅದನ್ನು ಕುರಿತು ಇಲ್ಲಿ ಭಗವಂತ ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಹೇಳ್ತಾ ಇದ್ದಾನೆ. ಅದು ಒಂದು ಯೋಗಿಕ್ ವೇ ಆಗಿರಬಹುದು, ಭಕ್ತಿ ಮಾರ್ಗ ಆಗಿರಬಹುದು, ಅಥವಾ ಒಂದು ಉಪಾಸನೆ ಆಗಿರಬಹುದು. ಇಲ್ಲಿ ಎಲ್ಲವೂ ಭಗವಂತನದೇ. ಭಗವಂತನನ್ನ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಎವ್ರಿಥಿಂಗ್ ಈಸ್ ಡಿವೈನ್ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಬಿಕಾಸ್ ಈ ಕ್ರಿಯೇಷನ್ ಅಲ್ಲಿ ಆಲ್ ಎಕ್ಸಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಹಿಸ್ ಓನ್ ಫಾರ್ಮ್ಸ್, ಬೇರೆ ಬೇರೆ ರೂಪ ಅಷ್ಟೆ. ಅದರ್ವೈಸ್ ಹಿ ಈಸ್ ಡಿವೈನ್. ಅದಕ್ಕೆ ಇಲ್ಲಿ ಭಗವಂತ ಉದ್ಧವನಿಗೆ ಹೇಳ್ತಾ ಇದ್ದಾನೆ, ಅದು ಯಾವ ರೀತಿ ಬೇಕಾದ್ರೂ ಆಗಿರ್ಬೋದು. ನೀ ಅದನ್ನು ಭಕ್ತಿ ಮಾರ್ಗದಿಂದ ನೋಡಬಹುದು, ಅಥವಾ ಒಂದು ಯೋಗಿಕ್ ವೇ ಆ ದೃಷ್ಟಿಯಿಂದ ನೋಡಬಹುದು, ಅಥವಾ ಉಪಾಸನೆ ಅಂತ ಹೇಳ್ಬೋದು, ಧ್ಯಾನ ಚಿಂತನೆ ಅಂತ ಕರಿಬಹುದು. ಒಟ್ಟಿನಲ್ಲಿ ಮನಸ್ಸು ಭಗವಂತನ ಚಿಂತನೆಯನ್ನ ಮಾಡಬೇಕು. ದಟ್ಸ್ ಆಲ್. ಸೊ ಯಮಾದಿಭಿಹಿ ಯೋಗಪತೈಹಿ, the material for making the creation is divine. So the maker, the creator is divine.
ಅಂಡ್ ದ ಇನ್ಸ್ಟ್ರೂಮೆಂಟ್ ಫಾರ್ ಮೇಕಿಂಗ್ ದ ಕ್ರಿಯೇಷನ್. ಈಗ ಒಂದು ಮಡಿಕೆಯನ್ನು ಮಾಡಬೇಕು ಅಂತಂದರೆ ಅಲ್ಲಿ ಮಣ್ಣು, ದಟ್ ಈಸ್ ದಿ ಮೆಟೀರಿಯಲ್, ಕಚ್ಚಾ ವಸ್ತು. ಮಡಿಕೆ ಎನ್ನುವಂತಹದ್ದು ಪರಿಣಾಮ, ಅದೊಂದು ಮಡಿಕೆಯಾಗಿ ಬದಲಾಗುತ್ತೆ. ಮಡಿಕೆಯಾಗಿ ಈ ಮಣ್ಣನ್ನು ಅವನು ಉಪಯೋಗಿಸ್ಕೋತಾನೆ. ಒಂದು ಮಣ್ಣನ್ನು ಮಡಿಕೆಯಾಗಿ ಮಾಡಬೇಕು ಅಂತಂದಾಗ ಅಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಬೇಕು. ಮಣ್ಣು ಮಡಿಕೆಯಾಗಿ ಬದಲಾಗಬೇಕು ಅಂತಂದಾಗ ಮಡಿಕೆಯಾಗಿ ಬದಲಾಯಿಸುವುದಕ್ಕೆ ಒಂದು ಟೂಲ್ ಬೇಕು, ಒಂದು ಇನ್ಸ್ಟ್ರೂಮೆಂಟ್ ಬೇಕು. ಆ ಇನ್ಸ್ಟ್ರೂಮೆಂಟ್ ಕುಂಬಾರನ ಚಕ್ರ ಅಂತ ನಾವೇನು ಹೇಳ್ತೀವಿ, ಆ ಒಂದು ಚಕ್ರ ಬೇಕು. ಆಗ ಆ ಮಣ್ಣಿನಿಂದ ಮಡಿಕೆ ತಯಾರಿಸಬಹುದು. ಸೊ ಇಲ್ಲಿ ಮೆಟೀರಿಯಲ್ಸ್ ಆಯಿತು, ಭಗವಂತನೇ ಮೆಟೀರಿಯಲ್ ಆದ. ಮಣ್ಣು ಮಡಿಕೆಯಾಗಿ ಬದಲಾಗಬೇಕಲ್ಲ, ಆ ರೀತಿಯಲ್ಲಿ ಭಗವಂತ ತನ್ನನ್ನೇ ಮೆಟೀರಿಯಲ್ ಅಂತ ಹೇಳಿ ಆ ಮೆಟೀರಿಯಲ್ಸ್ಗಳನ್ನ ಈ ಒಂದು ಸುಂದರವಾದ ಸೃಷ್ಟಿಯನ್ನು ಹೊರತರಬೇಕು ಅಂತಂದಾಗ ಕುಂಬಾರನಿಗೆ ಹೇಗೆ ಒಂದು ಚಕ್ರ ಅನ್ನುವಂತಹದ್ದು ಬೇಕಾಯಿತೋ ಆ ರೀತಿಯಲ್ಲಿ ಭಗವಂತನಿಗೆ ತನ್ನನ್ನೇ ಮೆಟೀರಿಯಲ್ ಆಗಿ ಉಪಯೋಗಿಸಿಕೊಂಡು ಈ ಒಂದು ಹ್ಯೂಜ್ ಕ್ರಿಯೇಷನ್ ಹೊರತರಬೇಕಾದರೆ ಅವನಿಗೂ ಕೂಡ ಒಂದು ಇನ್ಸ್ಟ್ರೂಮೆಂಟ್ ಬೇಕಿತ್ತು. ಆ ಇನ್ಸ್ಟ್ರೂಮೆಂಟ್ ಅನ್ನು ಕೂಡ ಅವನು ಎಲ್ಲಿಂದಲೋ ಹೋಗಿ ತರಲಿಲ್ಲ. He himself became the instrument to create this creation. So, Bhagavan, he is the material cause, he is the instrumental cause. And again, ಮಣ್ಣಿದೆ, ಕುಂಬಾರನಿಗೆ ಬೇಕಾದಂತಹ ಇನ್ಸ್ಟ್ರೂಮೆಂಟ್, ಆ ತಿರುಗುವ ಚಕ್ರ, ದಟ್ ಈಸ್ ಆಲ್ಸೋ ರೆಡಿ. ಮಣ್ಣನ್ನು ಆ ತಿರುಗುವ ಚಕ್ರದ ಮೇಲೆ ಇಟ್ಟು ಅದನ್ನು ತಿರುಗಿಸಿ ಆ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿಕೊಂಡು ಮಡಿಕೆಯನ್ನು ತರಬೇಕು. ಸೊ ಒಂದು ಮಣ್ಣು ಮಡಿಕೆಯಾಗಿ ಬದಲಾಗಬೇಕು ಅಂತಂದಾಗ ಮಣ್ಣಿದೆ, ಕುಂಬಾರನಿಗೆ ಚಕ್ರ ಇದೆ. ಬಟ್ ಮಡಿಕೆಯಾಗಿ ಅದು ಬದಲಾಗಬೇಕು ಅಂತಂದಾಗ ಆ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡೋದಕ್ಕೆ ಕುಂಬಾರ ಈಸ್ ರಿಕ್ವೈರ್ಡ್. ಸೊ ಇಲ್ಲಿ ಭಗವಂತ became the material. Bhagavanta, he became the instrument. And again Bhagavanta, he became like Kumbara, he became the efficient cause to create this creation. So ಹೀಗೆ ಎವ್ರಿಥಿಂಗ್ ಈಸ್ ಡಿವೈನ್ ಅಂತ ಯಾಕೆ ನಮ್ಮ ಶಾಸ್ತ್ರ ಹೇಳುತ್ತೆ ಅಂತಂದರೆ, ಬಿಕಾಸ್ ಇಟ್ ಈಸ್ ಭಗವಂತ ಅಲೋನ್, ದಟ್ಸ್ ಆಲ್. ಅಲ್ಲಿ ಬೇರೆ ಇನ್ನೇನು ಇಲ್ಲ, ಭಗವಂತನನ್ನು ಬಿಟ್ಟರೆ ಏನೂ ಇಲ್ಲ. ಯಾವುದೆಲ್ಲವನ್ನ ಇಲ್ಲಿ ಎಕ್ಸಿಸ್ಟೆನ್ಸ್ ಅಂತ ನೋಡ್ತಾ ಇದ್ದೀವಿ ಅವೆಲ್ಲವೂ ಕೂಡ ಭಗವಂತನಿಗೆ ಸೇರಿರುವಂತಹದ್ದು. ಸೊ ಆ ಎಕ್ಸಿಸ್ಟೆನ್ಸ್ ಅಂತ ನಾವೇನು ಕರೀತಾ ಇದ್ದೀವಿ ಅದೆಲ್ಲ ದೆರ್ ಈಸ್ ಡಿವಿನಿಟಿ ಇನ್ ಇಟ್. And Bhagavanta, he became the instrumental cause and he became the efficient cause of this creation. ಸೊ ಈ ಕಾರಣದಿಂದ ನಮ್ಮ ವೇದಾಂತಗಳು ಬಹಳ ಸ್ಪಷ್ಟದಿಂದ ಹೇಳುತ್ತೆ, ಎವ್ರಿಥಿಂಗ್ ದಟ್ ಎಕ್ಸಿಸ್ಟ್ ಈಸ್ ನಥಿಂಗ್ ಬಟ್ ಹಿಸ್ ಓನ್ ಫಾರ್ಮ್. ಈಗ ಒಂದು ಪೂಜೆ ಅಂತ ಹೇಳಿ ಒಂದು ಆಚರಣೆ, ಎದುರುಗಡೆ ನಮ್ಮ ಎದುರಿಗೆ ನಾವು ಪೂಜೆ ಮಾಡಬೇಕು ಅಂತ ಹೇಳಿ ನನ್ನ ಇಷ್ಟ ದೈವ ಅಂತ ಹೇಳಿ ಒಂದು ಶಿವಲಿಂಗವನ್ನು ನಾನು ಇಟ್ಕೊಂಡಿದ್ದೀನಿ. ಆ ಶಿವಲಿಂಗವನ್ನು ನಾನೇನು ಮಾಡ್ತಿದ್ದೀನಿ, ಎಕ್ಸಿಸ್ಟೆನ್ಸ್ ಅಂತ ಕರೀತಾ ಇಲ್ಲ, ಶಿವಲಿಂಗ ಅಂತ ಹೇಳ್ತಾ ಇದ್ದೀನಿ. ಇಟ್ ಈಸ್ ಎ ಲಿಂಗ, ಲಿಂಗರೂಪಿ ಭಗವಂತ. ಸೊ ಸಿನ್ಸ್ ಐ ಆಮ್ ನಾಟ್ ಕಾಲಿಂಗ್ ಇಟ್ ಆಸ್ ಎಕ್ಸಿಸ್ಟೆನ್ಸ್, I am calling it as Bhagavan in the form of Lingarupi. So, when I touch the Shivalinga, ನಾನು ಆ ಒಂದು ಶಿವಲಿಂಗವನ್ನು ಸ್ಪರ್ಶಿಸಿದಾಗ ಆಕ್ಚುಲ್ ಆಗಿ ನಮ್ಮ ಮನಸ್ಸು ಮತ್ತು ಭಾವನೆಗಳು ಹೇಗಿರುತ್ತೆ,
ಭಗವಂತನ ಒಂದು ಮೂರ್ತಿ, ಲಿಂಗರೂಪಿ ಭಗವಂತನನ್ನು ನಾನು ಮುಟ್ತಾ ಇದ್ದೀನಿ. ದಟ್ ಈಸ್ ದಿ ಥಿಂಕಿಂಗ್, ಭಾವನೆ, ಆಟಿಟ್ಯೂಡ್. ಬಟ್ ಅದರ್ವೈಸ್ when you touch that Shivalinga, actually it is an existence. It has got a form. Actually it is a existence in some form. There is a form in it. That form is called the Shivalinga. So though you are touching the existence, you have a feeling that you are touching Shivalinga. ಭಗವಂತನನ್ನು ನಾನು ಸ್ಪರ್ಶ ಮಾಡ್ತಾ ಇದ್ದೀನಿ. ಸೊ ಅದು ಎಕ್ಸಿಸ್ಟೆನ್ಸು. ಆದರೆ ಅದನ್ನು ನಾನು ಮುಟ್ಟಿದಾಗ ನಾನು ಭಗವಂತನನ್ನೇ ಮುಟ್ತಾ ಇದ್ದೀನಿ ಅನ್ನುವಂತಹ ಭಾವನೆ ನನಗೆ ಯಾಕೆ ಬಂತು? ಬಿಕಾಸ್ ಅಕಾರ್ಡಿಂಗ್ ಟು ಮೀ ದಿಸ್ ಎಕ್ಸಿಸ್ಟೆನ್ಸ್, ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಎ ಲಿಂಗ. ಅದು ಎಕ್ಸಿಸ್ಟೆನ್ಸ್ ನಿಜ, ಬಟ್ ಅದನ್ನು ನಾನು ಭಗವಂತ ಲಿಂಗರೂಪಿ, ಅದು ಶಿವಲಿಂಗ ಅಂತ ನಾವು ಒಪ್ಕೊಂಡಾಗಿದೆ. ಅದು ಒಪ್ಕೊಂಡಾದ್ಮೇಲೆ ಐ ನೀಡ್ ನಾಟ್ ಕಾಲ್ ಇಟ್ ಆಸ್ ಎನ್ ಎಕ್ಸಿಸ್ಟೆನ್ಸ್. ಆ ಎಕ್ಸಿಸ್ಟೆನ್ಸ್ಗೆ ಒಂದು ಹೆಸರನ್ನು ಕೊಟ್ಟಿದ್ದೀನಿ, ಅದಕ್ಕೆ ಒಂದು ಆಕಾರ ಇದೆ. ಆ ಆಕಾರವನ್ನು ನಾನು ಭಗವಂತ ಅಂತ ನಾನು ಒಪ್ಕೊಂಡಾಗೋಗಿದೆ. ಸೊ ವೆನ್ ಐ ಟಚ್ ದಟ್ ಶಿವಲಿಂಗ, I have a feeling that I am not touching just an existence. I am touching the Shivalinga, and that Shivalinga, he is the Sakshat. ಬೇರೆ ಇನ್ನೇನು ಅದಕ್ಕೇನು no other pramana is required. When I touch that, I know I am touching a Shivalinga, and that Shivalinga is a Sakshat. ಸೊ ವಿತ್ ದಿಸ್ ಫೀಲಿಂಗ್ ಆ್ಯಂಡ್ ವಿತ್ ದಿಸ್ ಆಟಿಟ್ಯೂಡ್ ನಾವು ಯಾವುದೆಲ್ಲವನ್ನು ನೋಡ್ತೀವಿ, ಇಲ್ಲಿ ಯಾವುದೋ ಒಂದು ಎಕ್ಸಿಸ್ಟೆನ್ಸು, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಲಿಂಗರೂಪಿ. ಐ ಸೇ ಐ ಆಮ್ ಟಚಿಂಗ್ ಎ ಶಿವಲಿಂಗ ಆ್ಯಂಡ್ ಐ ಹ್ಯಾವ್ ದಟ್ ಆಟಿಟ್ಯೂಡ್ ವೆನ್ ಐ ಟಚ್ ದಟ್. ಎಕ್ಸಾಕ್ಟ್ಲಿ ಎವರಿ ಎಕ್ಸಿಸ್ಟೆನ್ಸ್ ಈಸ್ ಎಕ್ಸಿಸ್ಟಿಂಗ್ ಬಿಕಾಸ್ ಆಫ್ ಸಮ್, ದೇರ್ ಇಸ್ ಅ ರೀಸನ್ ಫಾರ್ ಇಟ್. ಅದಕ್ಕೆ ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಒಂದು ಹುಲ್ಲು ಕಡ್ಡಿ ಅದು ಕೂಡ ಇಟ್ ಈಸ್ ನಾಟ್ ಜಸ್ಟ್ ತೃಣ, ಇಟ್ ಈಸ್ ರಿಕ್ವೈರ್ಡ್ ಫಾರ್ ದಿಸ್ ಕ್ರಿಯೇಷನ್. ನೀನು ಅದ್ರ ಮೇಲೆ ಓಡಾಡ್ತೀಯ, ನೀ ಅದನ್ನು ತುಳಿತೀಯ, ನಿನಗೆ ಬೇಡ, ನಿನಗೆ ಅದರ ವ್ಯಾಲ್ಯೂ ಗೊತ್ತಿಲ್ಲ. ಅದಿಲ್ಲಿ ಯಾವುದೋ ಒಂದು ಪರ್ಪಸ್ಗಾಗಿ ಬಂದಿದೆ. ಇವತ್ತು ನಿನಗೆ ಗೊತ್ತೋ ಗೊತ್ತಿಲ್ಲದೇನೋ ನೀನು ತುಳ್ಕೊಂಡು ಹೋಗಿದೆಯಾ, ನಾಳೆ ದಿವಸ ಅದೇ ಒಂದು ಗರಿಕೆಯನ್ನು ತಗೊಂಡು ಭಗವಂತನಿಗೆ ಪೂಜೆ ಮಾಡ್ತಾನೆ ಮತ್ತೊಬ್ಬ. ಅಥವಾ ಯಾವುದೋ ಒಂದು ಹಸು, ಮತ್ತೊಂದು ಪ್ರಾಣಿ ಅದನ್ನು ಬಂದು ತಿನ್ನಬಹುದು, ಅದು ನಿನಗೆ ಗರಿಕೆಯಾಗಿ ಪೂಜೆಗೆ ಸಿಗತ್ತೆ. ಕೆಲವು ಪ್ರಾಣಿಗಳಿಗೆ ಅದು ಆಹಾರ ಆಗಿರುತ್ತೆ. ಹೌ ಕ್ಯಾನ್ ಯು ಸೇ ಇಟ್ ಈಸ್ ಜಸ್ಟ್ ಎ ತೃಣ? ಇದು ಯಾಕೆ ಬೇಕಿತ್ತು? ಸೃಷ್ಟಿಯಲ್ಲಿ ಯಾವುದೋ ಒಂದು ಕಾಣಿಸ್ತಾ ಇದೆ, ದೆರ್ ಈಸ್ ಸಮ್ ಎಕ್ಸಿಸ್ಟೆನ್ಸ್ ಅಂತಂದರೆ ಆ ಎಕ್ಸಿಸ್ಟೆನ್ಸ್ಗೆ ದೆರ್ ಈಸ್ ಎ ರೀಸನ್. ದಟ್ ಈಸ್ ವೈ ಇಟ್ ಈಸ್ ಎಕ್ಸಿಸ್ಟಿಂಗ್. So whatever we see as existence is nothing but his own form. So ಈ ಸೃಷ್ಟಿಯಲ್ಲಿ everything that exists is divine, nothing but divine. ಭಗವಂತನಲ್ಲದೆ ಅದು ಬೇರೆ ಅಲ್ಲವೇ ಅಲ್ಲ. So it is nothing but Bhagavan. So everything is divine here. ಅದನ್ನು ನಮ್ಮ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಆ್ಯಂಡ್ ಭಗವಂತ ಹಿ ಕಂಟಿನ್ಯೂಸ್, ಯದಿ ಕುರ್ಯಾತ್ ಪ್ರಮಾದೇನ ಯೋಗಿ ಕರ್ಮ ವಿಗರ್ಹಿತಂ ಯೋಗೇನೈವ ದಹೇದಂಹೋ ನಾನ್ಯಾತ್ ತತ್ರ ಕದಾಚಿನ. ಇಲ್ಲಿ ಒಬ್ಬ ಯೋಗಿ ಹೌ ಪ್ಯೂರ್ ಹೀ ಈಸ್ ಅನ್ನೋದನ್ನು ಭಗವಂತ ಹೇಳ್ತಾನೆ. ಯಾಕೆಂತಂದರೆ ಭಗವಂತ ಅವನನ್ನು ಯೋಗಿಯಿಂದ ಕರೆದಿರೋದ್ರಿಂದ ಅವನು ಹಿ ಹಾಸ್ ಅನೇಕ ಸಾಧನೆಗಳನ್ನು ಮಾಡಿ ಆ ಒಂದು ಮಟ್ಟಕ್ಕೆ ಬಂದಿದ್ದಾನೆ. ಇಲ್ಲ ಅಂತಂದ್ರೆ ಅವನನ್ನು ಯೋಗಿ ಅಂತ ಅನ್ನಿಸ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಇನ್ ಹಿಮ್ ದಟ್ ಯೋಗ, ದಟ್ ವಿ ಕ್ಯಾನ್ ಸಿ. ಸೊ ಬಿಕಾಸ್ ಆಫ್ ದಟ್ ಯೋಗ ಹಿ ಈಸ್ ಕಾಲ್ಡ್ ಎ ಯೋಗಿ. ಆ್ಯಂಡ್ ದಿಸ್ ಯೋಗಿ, ಏನೋ ಒಂದು ವೇಳೆ ಬೈ ಚಾನ್ಸ್
ಏನೋ ಒಂದು ರೀತಿಯಲ್ಲಿ ಒಂದು ನಿಂದಿತ ಕರ್ಮವನ್ನು ಮಾಡ್ತಾನೆ. ಈಗ ಅನೇಕ ಕರ್ಮಗಳು ನಡೀತಾನೆ ಇರುತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ದಿನನಿತ್ಯದಲ್ಲಿ ಅನೇಕ ಕರ್ಮಗಳನ್ನು ನಾವು ನೋಡ್ತಾ ಇದ್ದೀವಿ. ಕೆಲವೊಮ್ಮೆ ನಾವೇ ಹೇಳ್ತೀವಿ, ಇದು ಬೇಕಿತ್ತಾ? ಯಾರೋ ಒಬ್ರು ಏನೋ ಒಂದು ಮಾಡಿದಾಗ ಯಾಕೆ ಈ ಕೆಲಸ ಮಾಡಿದ್ರು ಅವರು? ಇದು ನನ್ನ ಭಾವನೆ. ನಾನು ಅದನ್ನು ನೋಡಿದಾಗ ನನ್ನ ಅನಿಸಿಕೆ ಏನು ಅಂತಂದರೆ, ಇದು ಬೇಕಿರಲಿಲ್ಲ, ಹಿ ಹ್ಯಾಸ್ ಡನ್ ಇಟ್. ದಿಸ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಫಾರ್ ದಿ ಸೇಮ್ ಕರ್ಮ ಮತ್ತೊಬ್ಬನ ದೃಷ್ಟಿನಲ್ಲಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾನೆ, ಎಷ್ಟು ಉಪಯೋಗ ಆಗ್ತಾ ಇದೆ. ಸಿ, ಕರ್ಮ ಈಸ್ ಒನ್. ನನಗೆ ಅವನಿಗೆ ಅಂತ ಅಲ್ಲಿ ಬೇರೆ ಬೇರೆ ಇಲ್ಲ, ಅದು ಆಗಿದ್ದು ಒಂದೇ. ಸೊ ಒಂದೇ ಕರ್ಮದ ಪರಿಣಾಮ ನನ್ನ ಕಣ್ಣಿಗೆ ಅದು ಬೇಡವಾಗಿತ್ತು ಅಂತ ನಾನು ಅನ್ಕೋತೀನಿ, ಮತ್ತೊಬ್ಬ ಎಷ್ಟು ಒಳ್ಳೆ ಕೆಲಸ ಆಯಿತು ಅಂತ ಹೇಳ್ತೀನಿ. ಸೊ ಇಲ್ಲಿ ಅದರಿಂದ ಒಬ್ಬ ಯೋಗಿ ನಮ್ಮಗಳ ದೃಷ್ಟಿನಲ್ಲಿ ಒಂದು ವೇಳೆ ಒಂದು ನಿಂದಿತ ಕರ್ಮವನ್ನು ಮಾಡಿದ್ದಾನೆ ಅಂತ ನಮಗನ್ಸುತ್ತೆ. ಇನ್ಫ್ಯಾಕ್ಟ್ ಅಕಾರ್ಡಿಂಗ್ ಟು ದಿ ಶಾಸ್ತ್ರ, ಅಕಾರ್ಡಿಂಗ್ ಟು ದಿ ಒಂದು ಹೈಯರ್, ಆ ಸತ್ಯ ಅನ್ನೋ ಒಂದು ಹೈಯರ್ ಪ್ಲಾಟ್ಫಾರ್ಮ್ ಇಂದ ನೋಡಿದ್ರೆ, ಒಬ್ಬ ಯೋಗಿ ಅಂತ ಅಂದಮೇಲೆ ಅಂತಹವನು ಯಾವುದೇ ಕಾರಣದಿಂದ ಒಂದು ಪ್ರಮಾದದ ಕೆಲಸವನ್ನು ಅವನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಯೋಗಿ ಅಂತಂದಾಗ ಅಲ್ಲಿ ಎರಡು ರೀತಿಯ ಫಾಲೋವರ್ಸ್ಗಳಿರ್ತಾರೆ. ಒಬ್ಬ ಯೋಗಿ ಅಂತ ಹೇಳಿದಾಗ ಅಲ್ಲಿ ಎರಡು ರೀತಿಯ ಫಾಲೋವರ್ಸ್ ಯಾರು ಅಂತಂದರೆ, ಒಬ್ಬರು ಅವನನ್ನು ಯೋಗಿ ಅಂತ ಒಪ್ಕೊಂಡು ಅವನ ತತ್ವವನ್ನು ಫಾಲೋ ಮಾಡ್ತಾರೆ. ಮತ್ತೊಬ್ಬರು ಅವನೇನು ಮಾಡ್ತಾನೆ ಅದನ್ನು ನಾನು ಕಂಡು ಹಿಡಿತೀನಿ ಅಂತ ಹೇಳಿ ಅವನನ್ನು ಪ್ರಶ್ನೆ ಮಾಡಬೇಕು ಅಂತಲೇ ಅವನನ್ನು ಫಾಲೋ ಮಾಡ್ತಾರೆ. ಸೊ ಅವನು ಮಾಡುವಂತಹ ಯಾವ ಕಾರ್ಯಗಳು ಕೂಡ ಇವರಿಗೆ ಸರಿ ಬರೋದಿಲ್ಲ. ಒಂದು ವರ್ಗದವರಿಗೆ, ಮತ್ತೊಂದು ವರ್ಗದವರಿಗೆ ಅವನು ಮಾಡುವಂತಹದ್ದೆಲ್ಲ ಬಹಳ ಉತ್ತಮವಾಗಿದೆ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಸೊ ಹೀಗೆ ಒಬ್ಬ ಯೋಗಿ ಅಂತಂದಾಗ ಅವನು ಯಾವುದೇ ಕಾರಣದಿಂದ ಒಂದು ಪ್ರಮಾದದ ಕೆಲಸವನ್ನು ಮಾಡೋದಿಲ್ಲ. ಹಾಗೂ ಒಂದು ವೇಳೆ ಒಂದು ನಿಂದಿತ ಕರ್ಮವನ್ನು ಅವನು ಮಾಡಿದಾನೆ, ಹಾಗಾದಾಗ ಅಂತಹ ಕರ್ಮವನ್ನು ಯೋಗದ ಮೂಲಕವೇ ಅವನು ಸುಟ್ಟಾಕ್ತಾನೆ. ಆ ಯೋಗಿ ಹ್ಯಾಸ್ ಗಾಟ್ ದಟ್ ಪವರ್. ಜನರಲಿ ಅವನು ಅಂತಹ ಕರ್ಮವನ್ನು ಮಾಡೋದಿಲ್ಲ. ಸೊ ಒಂದು ವೇಳೆ ಅಂತಹ ಕರ್ಮ ನಡೆದಿದೆ ಅಂತ ಕಂಡು ಬಂದಾಗ, ಬಿಕಾಸ್ ಆಫ್ ಹಿಸ್ ಯೋಗಿಕ್ ಪವರ್, ಅವನು ಅದನ್ನು ತನ್ನ ಯೋಗ ಶಕ್ತಿಯಿಂದ ಅದನ್ನು ಸುಟ್ಟಾಕ್ತಾನೆ. ಆ ಕರ್ಮದ ಪರಿಣಾಮ ಯಾರಿಗೆ ಬೇಡವಾಗಿತ್ತು ಅಂತ ಅನ್ಸುತ್ತೆ ಅಂಥವ್ರಿಗೆ ಅದು ಆ ಪ್ರಭಾವ ಬೀರದಂತೆ ಅವುಗಳೆಲ್ಲವನ್ನು ಅವನು ಸುಟ್ಟಾಕ್ತಾನೆ. ಹಿ ಹ್ಯಾಸ್ ಗಾಟ್ ದಟ್ ಪವರ್. ಸೊ ಅದಕ್ಕಾಗಿ ಅವನೇನು ಮಾಡ್ತಾನೆ, ಬಿಕಾಸ್ ಹಿ ಹ್ಯಾಸ್ ಗಾಟ್ ದಟ್ ಯೋಗಿಕ್ ಪವರ್. ಸೊ ಯಾವ ಒಂದು ಕರ್ಮವನ್ನು ನಿಂದಿತ ಕರ್ಮ ಅಂತ ಹೇಳಿ ಅದನ್ನು ಗುರುತಿಸಿರ್ತಾರೆ, ಆ ನಿಂದಿತ ಕರ್ಮದ ಪ್ರಭಾವ, ಅದರ ಫಲಗಳು ಬೇರೆ ಯಾರಿಗೂ ತಗಲಬಾರದು ಅಂತ ಹೇಳಿ, ಬಿಕಾಸ್ ಆಫ್ ಹಿಸ್ ಯೋಗಿಕ್ ಪವರ್ ಅವನು ಅವೆಲ್ಲವನ್ನು ಸುಟ್ಟು ಹಾಕ್ತಾನೆ. ಹಿ ಹ್ಯಾಸ್ ಗಾಟ್ ದಟ್ ಪವರ್. ಬಟ್ ಅದು ನಿಂದಿತ ಕರ್ಮ, ಅದನ್ನು ನಾನು ಸುಟ್ಟು ಹಾಕಬೇಕು ಅಂತ ಹೇಳಿ, he will use his yogic power only, but he will not do any other different karmas. ಸೊ ಮತ್ತೊಂದು ಕರ್ಮವನ್ನು ಮಾಡಿ ಅದನ್ನು ಸುಟ್ಟು ಹಾಕೋದಿಲ್ಲ. ಫಸ್ಟ್ ಆಫ್ ಆಲ್ ಒಬ್ಬ ಯೋಗಿ ಕರ್ಮವನ್ನು ಮಾಡೋದೇ ಇಲ್ಲ. ಯಾಕೆಂತಂದ್ರೆ ನಾನು ಬಿಯಾಂಡ್ ಕರ್ಮ ಮಾಡೋದು ಯಾತಕ್ಕೆ, ಪಾಪ ಪುಣ್ಯ ಅನ್ನೋ ಒಂದು ಕೆಲವು ಡಿಸೈರ್ಸ್, ಯಾವುದೋ ಒಂದು ಕರ್ಮ, ಇಂತಹ ಒಂದು ಪುಣ್ಯದ ಕರ್ಮವನ್ನು ಮಾಡಿದ್ರೆ ಪುಣ್ಯ ಸಿಗತ್ತೆ, ಅಥವಾ ಗೊತ್ತಿಲ್ಲದೇನೋ ಪಾಪದ ಕರ್ಮವನ್ನು ಮಾಡಿದಾಗ ಪಾಪದ ಫಲ ಸಿಗುತ್ತೆ. ಆದರೆ ಒಬ್ಬ ಯೋಗಿ ಅಂತ ಹೇಳಿದಾಗ ಅವನಿಗೆ ಫಲದಲ್ಲಿ ಆಸಕ್ತಿ ಇರೋದಿಲ್ಲ. ಸೊ ಅವನು ಕರ್ಮವನ್ನೇ ಮಾಡೋದಿಲ್ಲ. ಹಿ ಈಸ್ ಬಿಯಾಂಡ್ ದಟ್. ಸೊ ಇನ್ ಸ್ಪೈಟ್ ಆಫ್ ದಟ್ ಒಂದು ನಿಂದಿತ ಕರ್ಮ ಆದಾಗ ಅದನ್ನು ಅವನು ಸುಟ್ಟು ಹಾಕ್ತಾನೆ ಅವನು ತನ್ನ ಯೋಗಿಕ್ ಪವರಿಂದ. ಸೊ ಹಿ ವಿಲ್ ಯೂಸ್ ಹಿಸ್ ಯೋಗಿಕ್ ಪವರ್ ಟು ಬರ್ನ್ ದಟ್ ನಿಂದಿತ ಕರ್ಮ, ಬಟ್ ಟು ಬರ್ನ್ ದಟ್ ಹಿ ವಿಲ್ ನಾಟ್ ಡು ಎನಿ ಅದರ್ ಕರ್ಮಾಸ್. ಸೊ ಬೇರೆ ಇತರೆ ಕರ್ಮಗಳನ್ನು ಅವನು ಮಾಡೋದಿಲ್ಲ. ಇತರೆ ಕರ್ಮಗಳು ಅಂತಂದ್ರೆ ಏನು, ಒಂದು ಪ್ರಾಯಶ್ಚಿತ್ತ ಅಥವಾ ಇಂತಹದ್ದು ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ. ಸೊ
ಅದಕ್ಕಾಗಿ ನಾನೊಂದು ಕಠಿಣವಾದ ತಪಸ್ಸನ್ನು ಮಾಡ್ತೀನಿ, ಕೆಲವು ವ್ರತ ನಿಯಮಗಳನ್ನು ನಾನು ಆಚರಿಸ್ತೀನಿ, ಈ ರೀತಿ ಮಾಡಿ ಅದನ್ನು ನಾನು ಶಮನಗೊಳಿಸ್ತೀನಿ ಅಂತ ಹೇಳಿ ಅದಕ್ಕೆ ಹಾಗೆ ಅವನು ಈ ರೀತಿ ಬೇರೆ ಬೇರೆ ರೀತಿಯ ಕರ್ಮಗಳು, ವ್ರತ ನಿಯಮ, ಉಪಾಸನೆ, ಆರತಿ ತಪಸ್ಸು, ಆ ರೀತಿ ಬೇರೆ ಕರ್ಮಗಳನ್ನು ಅವನು ಮಾಡೋದಿಲ್ಲ. ಸಿ ಇನ್ಕ್ಲೂಡಿಂಗ್ ದಿ ಹೋಮ ಹವನ, ತಪಸ್ಸು, ಪೂಜೆ, ವ್ರತ ನಿಯಮ, ಉಪಾಸನೆ, ಆಲ್ ದೀಸ್ ಕಮ್ಸ್ ಅಂಡರ್ ಕರ್ಮದ ಆಚರಣೆಗಳು. ಬಟ್ ಯಾವುದೋ ಒಂದು ನಿಂದಿತ ಕರ್ಮ ಅಂತ ಗೊತ್ತಾದಾಗ ಅದನ್ನು ಶಮನಗೊಳಿಸಬೇಕು ಅಂತ ಹೇಳಿ ಅವನು ಈ ರೀತಿಯಲ್ಲಿ ಯಾವುದೇ ಇತರೆ ಕರ್ಮಗಳನ್ನು ಅವನು ಆಚರಿಸೋದಿಲ್ಲ. ಹಿ ವಿಲ್ ಜಸ್ಟ್ ಯೂಸ್ ಹಿಸ್ ಯೋಗಿಕ್ ಪವರ್ ಟು ಬರ್ನ್ ಸಚ್ ನಿಂದಿತ ಕರ್ಮ. ಸೊ ಅದನ್ನು ಇಲ್ಲಿ ಹಿ ವಿಲ್ ನಾಟ್ ಡೂ ಎನಿ ಅದರ್ ಇತರೆ ಕರ್ಮಾಸ್. ಸೊ ಯಾವ ರೀತಿಯ ರಿಪೀಟೆಡ್ ಕರ್ಮಗಳನ್ನು ಕೂಡ ಅವನು ಮಾಡೋದಿಲ್ಲ. ಉದಾಹರಣೆಗೆ ಇಲ್ಲಿ ಒಂದು ಕೆಲಸ ಆಗಬೇಕಾಗಿರುತ್ತೆ ಅಷ್ಟೆ. ಮನೆಯಲ್ಲಿ ಒಂದು ಮಗುವಿಗೆ ತಾಯಿ ಏನು ಮಾಡ್ತಾಳೆ, ಒಳ್ಳೆಯ ಆಹಾರ ಕೊಡಬೇಕು, ಮಗು ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳಿಬೇಕು ಅಂತ ಹೇಳಿ ಪೌಷ್ಟಿಕಾಂಶಗಳಿಂದ ತುಂಬಿರುವಂತಹ ದಿನನಿತ್ಯದ ಆಹಾರದ ಜೊತೆಯಲ್ಲಿ ಕೆಲವು ರೀತಿಯ ತರಕಾರಿಗಳನ್ನು ಕೂಡ ಕೊಡ್ತಾಳೆ. ಯಾಕೆ ಅಂತಂದರೆ ಅವುಗಳನ್ನೆಲ್ಲ ತಿನ್ನಬೇಕು ಅವನು ಅಂತ, ಆ ಪ್ರೋಟೀನ್ಸು ಅಥವಾ ಏನು ವಾಟ್ ಎವರ್ ಇಟ್ ಈಸ್ ಅದೆಲ್ಲ ಮಗುವಿಗೆ ಪೌಷ್ಟಿಕ ಬೇಕು ಅಂತ ಹೇಳಿ ತರಕಾರಿಗಳನ್ನು ಒಂದು ತಟ್ಟೆನಲ್ಲಿ ಇಟ್ಬಿಟ್ಟು, ನೀ ಇದೆಲ್ಲ ತಿಂದ ಮೇಲೆ ನಿನಗೆ ಬೇರೆ ರೀತಿದು ಕೊಡ್ತೀನಿ ಅಂತ ಹೇಳಿ ಒಂದು ತಟ್ಟೆನಲ್ಲಿ ಕೆಲವು ತರಕಾರಿಗಳನ್ನು ಇಟ್ಕೊಡ್ತಾಳೆ. ಕ್ಯಾರೆಟು, ಬೀಟ್ರೂಟು, ಸೌತೆಕಾಯಿ, ಈ ಥರ. ಬಟ್ ಮಗು ಏನು ಮಾಡುತ್ತೆ, ತುಪ್ಪನ ಕಲಿಸ್ಕೊಟ್ರೇ ಬೇಡ ಅನ್ನತ್ತೆ ಮಗು. ಸಾಮಾನ್ಯವಾಗಿ ಮಕ್ಕಳು ಏನು ಮಾಡ್ತಾರೆ, ಊಟ ಮಾಡಿಸ್ತೀನಿ ಅಂತಂದಾಗ ಓಡೋಗ್ತಾರೆ. ಅವ್ರಿಗೆ ಅದು ಶಿಕ್ಷೆ ಮಕ್ಕಳಿಗೆ ಊಟ ಮಾಡಿಸೋದು. ಸೊ ಫಸ್ಟ್ ಥಿಂಗ್, ಯಾವುದೇ ಒಂದು ಆಹಾರದ ತಟ್ಟೆ ಕೈನಲ್ಲಿ ಬಂತು ಅಂತಂದರೆ ಅಲ್ಲಿಂದ ಜಾಗ ಖಾಲಿ ಮಾಡುತ್ತವೆ ಮಕ್ಕಳು. ಅಂಥದ್ರಲ್ಲಿ ಬರೀ ತರಕಾರಿಗಳನ್ನು ಕೊಟ್ಬಿಟ್ಟು ಇದನ್ನು ನೀನು ತಿನ್ನಬೇಕು, ಇದು ತಿಂದ ಮೇಲೆ ಬೇರೆದು ಕೊಡ್ತೀನಿ ಅಂತಂದರೆ ಮಗು ಇಟ್ ವಿಲ್ ರೆಫ್ಯೂಸ್ ಡೆಫಿನೆಟ್ಲಿ. ಇಲ್ಲ, ನನಗಿದು ಬೇಡ, ಈ ತರಕಾರಿ ಬೇಡ, ಆ ತರಕಾರಿ ಬೇಡ, ಈ ಥರದ್ದು ನಾನು ತಿನ್ನೋದಿಲ್ಲ, ನನಗೆ ಸ್ವೀಟ್ ಕೊಡು, ಇನ್ನೊಂದು ಕೊಡು, ಅದು ಕೊಡು, ಈ ರೀತಿ ಡಿಮ್ಯಾಂಡ್ ಮಾಡೋದು. ಆಗ ತಾಯಿ ಏನು ಮಾಡ್ತಾಳೆ, ಆ್ಯಸ್ ಎ ಪೇರೆಂಟು, ನೋಡಪ್ಪ ನೀನು ಇದು ತಿಂದರೆ ನಿನಗೆ ಬೇರೆದು ಕೊಡ್ತೀನಿ, ಇದು ತಿನ್ನಲಿಲ್ಲ ಅಂತಂದರೆ ನಿನಗೆ ಬೇರೆ ಆಹಾರ ಇಲ್ಲ. ಸೊ ಎಷ್ಟೊತ್ತು ನೀ ಕೂತ್ಯಾ, ತಿಂದೆ ಅರ್ಧ ಗಂಟೆ, 1 ಗಂಟೆ, 2 hours, 3 hours, ಐ ವಿಲ್ ವೇಟ್. ಇದು ತಿಂದರೆ ನಿನಗೆ ಬೇರೆದು, ಅದು ಇನ್ನೊಂದು ಆಹಾರ ಆಗಿರ್ಬೋದು ಅಥವಾ ನಿನಗೆ ಬೇಕಾಗಿರೋಂಥದ್ದು ಇನ್ನೊಂದು ಏನೇ ಆಗಿರ್ಬೋದು. ಸೊ ನಿನಗೆ ಮತ್ತೊಂದು ಯಾವುದೋ ಒಂದು ಬೇಕು ಅಂತ ನೀನು ಏನು ಅಂದ್ಕೊಂಡಿದ್ಯಾ, ಅದು ನಿನಗೆ ಸಿಗಬೇಕು ಅಂತಂದರೆ ತಟ್ಟೆಲಿರೋ ಈ ತರಕಾರಿಗಳನ್ನು ನೀನು ತಿಂದು ಮುಗಿಸ್ಬೇಕು. ನೀನು ಎಷ್ಟು ಬೇಕಾದ್ರೂ ಟೈಮ್ ತಗೋ, ನನಗೆ ಗೊತ್ತಿಲ್ಲ, ನೀನು ತಿನ್ನಲೇಬೇಕು. ಸೊ ಇದು ಒನ್ ಟೈಪ್ ಆಫ್ ಪನಿಷ್ಮೆಂಟ್. ಸೊ ಮಗು ಇಷ್ಟ ಇದೆಯೋ ಬಿಟ್ಟಿದೆಯೋ ವಿಧಿ ಇಲ್ಲದೆ ಟೈಮ್ ತೊಗೊಂಡ್ರೂ ಕೂಡ ತಿಂದು ಮುಗಿಸೋದು. ಇದು ಒನ್ ವೇ ಆಫ್ ಟ್ರೈನಿಂಗ್. ಇನ್ನು ಕೆಲವು ಪೇರೆಂಟ್ಸ್ಗಳಿರ್ತಾರೆ, ಯಾವಾಗ ಇಂತಹ ಒಂದು ತರಕಾರಿಗಳನ್ನು ಒಂದು ತಟ್ಟೆಲಿ ಇಟ್ಬಿಟ್ಟು ಇದನ್ನು ತಿನ್ನಬೇಕು ಅಂತಂದಾಗ ಮಗು ಏನು ಮಾಡುತ್ತೆ, ಇಲ್ಲ ನನಗೆ ಬೇಡ, ಇದು ಸೇರೋದಿಲ್ಲ, ಐ ವಿಲ್ ನಾಟ್ ಈಟ್ ದಿಸ್. ಆಗ ತಂದೆನೋ ತಾಯಿನೋ ಏನು ಮಾಡ್ತಾರೆ, ಆ ಮಗುನ ತಮ್ಮ ತೊಡೆ ಮೇಲೆ ಕೂಡಿಸ್ಕೊಂಡು ಮಗುವನ್ನು ಎಜುಕೇಟ್ ಮಾಡ್ತಾರೆ. ನೋಡಪ್ಪ, ಈ ತರಕಾರಿನಲ್ಲಿ ಇಂತಹದ್ದೆಲ್ಲ ಇದೆ ಕಂಟೆಂಟು, ಈ ತರಕಾರಿ ಇಂತಹದ್ದಿದೆ, ನೀನು ಬೆಳೀತಾ ಇದೆಯಾ, ಈ ಟೈಮಲ್ಲಿ ಇಂಥದ್ದು ತಿಂದರೆ ನಿನ್ನ ದೇಹದಲ್ಲಿ ಇಂತಹದ್ದೆಲ್ಲ ಬೆಳವಣಿಗೆ ಆಗುತ್ತೆ, ಶಕ್ತಿ, ಬುದ್ಧಿ, ಹೀಗೆ ಆ ಮಗುಗೆ ಅರ್ಥ ಆಗಬೇಕು. ಸೊ ಆ ತರಕಾರಿಯಲ್ಲಿರುವಂತಹ ಕೆಲವು ಗುಣಗಳನ್ನು ತಿಳಿಸ್ಕೊಡುವಂತಹದ್ದು. ಸೊ ದೇ ಆರ್ ಎಜುಕೇಟಿಂಗ್ ದಿ ಚೈಲ್ಡ್. ಒಂದು ವೇಳೆ ಮಗುಗೆ ಅದೆಲ್ಲ ಅರ್ಥ ಆಯಿತು, ಓ ಈ ಕ್ಯಾರೆಟ್ ತಿಂದರೆ ಹಿಂಗೆ, ಬೀಟ್ರೂಟ್ ತಿಂದರೆ ಈ ರೀತಿ ಆಗುತ್ತೆ, ಸೌತೆಕಾಯಿ ತಿಂದರೆ ಹಿಂಗಾಗತ್ತೆ, ದೆನ್ ಐ ವಿಲ್ ಈಟ್ ಇಟ್. ಸೊ ಮಗುವಿಗೆ ಒಂದು ರೀತಿಯ ಕ್ಯೂರಿಯಾಸಿಟಿ, ಈ ತರಕಾರಿಗಳಲ್ಲಿ ಅಂತಹ ಶಕ್ತಿ ಇದೆಯಲ್ಲ, ನಾನು ಯಾಕೆ ಇದನ್ನು ಬಿಡಲಿ, ನಾನು ತಿಂದೇ ತಿಂತೀನಿ, ನನಗೆ ಬೇಕು, ಆ ಥರ ಎಲ್ಲ ಶಕ್ತಿ ಬೇಕು. ಸೊ ಇಟ್ ಈಸ್ ಬಿಕಾಸ್ ಆಫ್ ದಟ್ ಪ್ರಾಪರ್ ಎಜುಕೇಷನ್. ದ ಪೇರೆಂಟ್ಸ್ ಹಿಯರ್ ದೇ ಹ್ಯಾವ್ ಎಜುಕೇಟೆಡ್ ದಿ ಚೈಲ್ಡ್. ಆಗ ಮಗು ವಿಲ್ ಅಕ್ಸೆಪ್ಟ್, ಎಸ್ ಐ ವಿಲ್ ಈಟ್ ಇಟ್. ಸೊ ಮಗು ತಿನ್ನುತ್ತೆ. ಸೊ ಈ ರೀತಿಯಲ್ಲಿ ಒಬ್ಬ ಯೋಗಿ ಕೂಡ
he will not commit the mistakes. He knows what is right. ಹಂಗೂ ಒಂದು ವೇಳೆ ಕೈ ಮೀರಿ ಏನೋ ಒಂದು ನಿಂದಿತ ಕರ್ಮ ಅನ್ನುವಂತಹದ್ದು ನಡೆದಾಗ ಅದಕ್ಕಾಗಿ ಯೋಗಿ ವ್ರತ, ಉಪವಾಸ, ನಿಯಮ, ಉಪಾಸನೆ, ತಪಸ್ಸು ಅನ್ನುವಂತಹ ಇತರೆ ಕರ್ಮಗಳನ್ನು ಮಾಡೋದಿಲ್ಲ. ಹಿ ಹಸ್ ಗಾಟ್ ಪ್ರಾಯಶ್ಚಿತ್ತ ಅಂತ ಹೇಳಿ ಅದಕ್ಕೆ ಬೇಕಾಗಿರುವಂತಹದ್ದು ಇನ್ನೇನು ಬೇಕೋ ಅದನ್ನು ಅವನು ತನ್ನ ಯೋಗಿಕ್ ಪವರಿಂದ ಮಾಡ್ತಾನೆ. ಈ ಒಂದು ಪ್ರಾಯಶ್ಚಿತ್ತ ಅಂತ ಹೇಳಿ ಅದಕ್ಕಾಗಿ ನಾನು ಇಂತಹದ್ದು ಮತ್ತೊಂದು ಬೇರೆ ಕರ್ಮವನ್ನು ಮಾಡಿ ಅದನ್ನು ಶಮನಗೊಳಿಸ್ತೀನಿ ಅಂತ ಮಾಡುವಂತಹವ್ರು ಯಾರು ಅಂತಂದರೆ ಬಿಗಿನರ್ ಅಂತಂದರೆ ಒಬ್ಬ ಪ್ರಾರಂಭದ ಹಂತದ ಸಾಧಕ. ಆಗಷ್ಟೇ ಆಧ್ಯಾತ್ಮ ಅಥವಾ ಈ ಒಂದು ಯೋಗಿಕ್ ಪ್ರಾಕ್ಟೀಸ್ಗೆ ಬಂದಿರುವಂತಹ ಪ್ರಾರಂಭದ ಹಂತದ ಒಬ್ಬ ಸಾಧಕ. ಅವನೇನು ಮಾಡ್ತಾನೆ, ಓಹೋ ಹಿಂಗೆ ಆಗಬಾರ್ದಾಗಿತ್ತಾ, ಓಕೆ ಇದರ ಬದಲಾಗಿ ನಾನು ಈ ರೀತಿ ಎಲ್ಲ ಮಾಡಿ ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಹೇಳಿ ಐ ವಿಲ್ ಅಕ್ಸೆಪ್ಟ್ ದಿಸ್, ಐ ವಿಲ್ ಟೇಕ್ ದಿಸ್ ಫಾರ್ ಹ್ಯಾವಿಂಗ್ ಡನ್ ದಿಸ್ ಮಿಸ್ಟೇಕ್. ನಾನು ಪ್ರಾಯಶ್ಚಿತ್ತ ಈ ರೀತಿ ಮಾಡ್ಕೋತೀನಿ ಅಂತ ಅವನು ಮಾಡ್ಬೋದು, ಬಟ್ ನಾಟ್ ಎ ಯೋಗಿ. ಸೊ ಒಬ್ಬ ಯೋಗಿ ಏನು ಮಾಡ್ತಾನೆ ಅಂತಂದರೆ ಅವನು ಯೋಗದ ಮೂಲಕವೇ ಆ ಒಂದು ಪಾಪವನ್ನು ಅವನು ಸುಟ್ಟಾಕ್ತಾನೆ. ಅಂತಂದರೆ ತಾನು ಯಾವುದನ್ನ ಮಾಡಿದ್ರಿಂದ ಅದನ್ನು ನಿಂದಿತ ಕರ್ಮ ಅಂತ ಹೇಳಿ ಕೆಲವರು ಅದನ್ನು ಗುರುತಿಸಿದರೆ ಅದರ ಪ್ರಭಾವ ಬೇರೆ ಯಾರಿಗೂ ತಟ್ಟಬಾರ್ದು. ಅದಕ್ಕೆ ಏನು ಮಾಡಬೇಕು, ಆ ರೀತಿಯಲ್ಲಿ ಅವನು ಹಿ ಯೂಸಸ್ ಹಿಸ್ ಯೋಗಿಕ್ ಪವರ್. ಸೊ ಹಿಯರ್ ಎಗೇನ್ ಯೋಗ, ಆ ಯೋಗಿಕ್ ಪವರ್ ಅಥವಾ ಆ ಒಂದು ಯೋಗ ಅಂತಂದ್ರೆ ಏನು ಅಂತಂದರೆ ಯುನೈಟಿಂಗ್ ವಿತ್ ಗಾಡ್, ಯುನೈಟಿಂಗ್ ವಿತ್ ದಿ ಡಿವಿನಿಟಿ, ದಟ್ ಈಸ್ ಯೋಗಿಕ್ ವೇ. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಎ ಯೋಗಿ ಬಿಕಾಸ್ ಅವನಲ್ಲಿ ಒಂದು ಅಚಲವಾದ ನಂಬಿಕೆ ಇರುತ್ತೆ. ಅನೇಕ ಸಂದರ್ಭಗಳಲ್ಲಿ ಆ ನಂಬಿಕೆಗಳು ಅವನನ್ನು ಕಾಪಾಡಿರುತ್ತೆ. ಅಷ್ಟೊಂದು ದೃಢವಾದ ವಿಶ್ವಾಸ ಹೊಂದಿರ್ತಾನೆ. ಸೊ ಇಲ್ಲಿ ಕೆಲವರು ಹೇಳ್ತಾರೆ ದಿ ಪವರ್ ಆಫ್ ದಿ ಮೈಂಡ್ ಅಂತ ಹೇಳಿದಾಗ ಅದು ಪರ್ವತವನ್ನು ಕೂಡ ಅಲುಗಾಡಿಸುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಆ ಮನಸ್ಸಿನಲ್ಲಿ ಅಷ್ಟೊಂದು ಶಕ್ತಿ, ಆ ಒಂದು ದೃಢತೆಯನ್ನು ಬೆಳೆಸ್ಕೊಂಡಾಗ ಇಟ್ ಈಸ್ ನಾಟ್ ದಟ್ ಒಂದು ಪರ್ವತವನ್ನು ನಿಜವಾಗ್ಲೂ ಹೋಗಿ ಶೇಕ್ ಮಾಡೋವಂಥದ್ದು ಅಲ್ಲ. ಆ ಅಷ್ಟೊಂದು ಅಗಾಧವಾದ ಒಂದು ಯಾವುದೇ ಒಂದು ಕಾರ್ಯವನ್ನು ನೀನು ಮಾಡಬಹುದು ಅನ್ನೋದಕ್ಕೆ ಆ ಮೈಂಡ್ ಪವರ್ನ ಕುರಿತು ಹೇಳಬೇಕಾದ್ರೆ ಮನಸ್ಸು ಅಂತ ಹೇಳಿದಾಗ ಅದಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇಲ್ಲಿ ಒಬ್ಬ ಯೋಗಿ ಆ ನಿಂದಿತ ಕರ್ಮವನ್ನು ಕೇವಲ ತನ್ನ ಯೋಗಿಕ್ ಪವರ್ ಅಂತಂದರೆ ಯುನೈಟಿಂಗ್ ವಿತ್ ದಿ ಡಿವೈನ್, ದಟ್ ಮೀನ್ಸ್ ಈವನ್ ಜಸ್ಟ್ ದ ರಿಮೆಂಬರಿಂಗ್ ಆಫ್ ದಿ ಲಾರ್ಡ್, because for him that is the highest sadhana. Through that he will burn that nindita karma. ಸೊ ಇಲ್ಲಿ ಭಗವಂತ ಉದ್ಧವನಿಗೆ ಹೇಳ್ತಾ ಇರೋದು ಏನು ಅಂತಂದರೆ ಒಬ್ಬ ಯೋಗಿ he will not commit the mistakes, but because it's a ಜಗತ್, ಇಲ್ಲಿ ಕೆಲವರು ಗುರುತಿಸ್ತಾರೆ. ಯಾವುದೇ ಒಂದು ಕರ್ಮವನ್ನು ಒಂದು ಒಳ್ಳೆ ಕರ್ಮ ಅಂತ ಗುರುತಿಸುವಂತಹ ಜನ ಇರ್ತಾರೆ, ಇನ್ನೊಂದು ನಿಂದಿತ ಕರ್ಮ ಅಂತ ಹೇಳಿ ಅದನ್ನು ಮತ್ತೊಂದು ಜನ ಅದನ್ನು ಆ ರೀತಿಯಲ್ಲಿ ಗುರುತಿಸಿರ್ತಾರೆ. ಸೊ ಅದಕ್ಕಾಗಿ ಒಬ್ಬ ಯೋಗಿ ತಾನು ಏನು ಮಾಡಬೇಕೋ ಅದನ್ನು ಮಾಡಿರ್ತಾನೆ. ಒಬ್ಬ ಯೋಗಿ ಎಂದೂ ಕೂಡ ತಪ್ಪು ಮಾಡೋದೇ ಇಲ್ಲ ಅಂತಂದರೆ ಬಿಕಾಸ್ ಒಬ್ಬ ಯೋಗಿಗೆ ಬೇಕಾಗಿರುವಂತಹದ್ದೇನು, ಸಮಾಜದ ಹಿತದೃಷ್ಟಿಯಿಂದ ಯಾವುದೋ ಒಂದು ಕರ್ಮವನ್ನು ಅವನು ಮಾಡಲೇಬೇಕಾಗಿ ಬರುತ್ತೆ. ಯಾಕೆಂತಂದರೆ ಇವತ್ತು ಪ್ರಪಂಚ ಹೇಗಿದೆ ಅಂತಂದರೆ ಒಬ್ಬ ಸತ್ಪುರುಷ ಒಂದು ಹೋಮವನ್ನು ಮಾಡ್ತೀನಿ ಲೋಕ ಕಲ್ಯಾಣಕ್ಕೆ ಅಂತ ಹೇಳಿ ಅವನು ಹೋಮ ಮಾಡ್ತೀನಿ ಅಂತಂದ್ರೂ ಕೂಡ ಅದನ್ನು ಅನುಮೋದನೆ ಮಾಡುವಂತಹ ಒಂದು ವರ್ಗನೂ ಇದೆ, ಅದನ್ನು ತಿರಸ್ಕಾರ ಮಾಡುವಂತಹ ಒಂದು ವರ್ಗ ಕೂಡ ಇದೆ. ಇಟ್ ಡಿಪೆಂಡ್ಸ್. ಇಲ್ಲಿ ಜಗತ್ತಿನಲ್ಲಿರುವಂತಹ ಮನುಷ್ಯನ ಮನಸ್ಸಿನಲ್ಲಿ ಆ ರೀತಿ ಭಾವನೆಗಳು, ಎರಡು ರೀತಿಯ ಭಾವನೆಗಳನ್ನು ಹೊಂದಿರುವಂತಹ ಜನಗಳು ಒಂದು ಕಾರ್ಯವನ್ನು ಎರಡು ರೀತಿಯಲ್ಲಿ ನೋಡುತ್ತಾರೆ. ಸೊ ಅದರ್ವೈಸ್ ಒಂದು ಕರ್ಮ ಅನ್ನುವಂತಹದ್ದನ್ನು ಒಬ್ಬ ಯೋಗ ಪುರುಷ ಮಾಡಿದಾನೆ ಅಂತಂದಾಗ ಹಿ ಹ್ಯಾಸ್ ಡನ್ ಇಟ್ ಫಾರ್ ದಿ ಬೆನಿಫಿಟ್ ಆಫ್ ದಿ ಎಂಟೈರ್ ಸೊಸೈಟಿ, ದಟ್ಸ್ ಆಲ್. ಸೊ ಇಲ್ಲಿ ಅದನ್ನೇ ಇಲ್ಲಿ ಪರಮಾತ್ಮ ಏನು ಹೇಳ್ತದೆ ಅಂತಂದ್ರೆ ಹಿ ವಿಲ್ ನೆವರ್ ಕಮಿಟ್ ದಿ ಮಿಸ್ಟೇಕ್ಸ್. ಅವನಿಂದ
ಎಂದಿಗೂ ಕೂಡ ಬೇಡದ ಕರ್ಮ ನಡೆಯೋದಿಲ್ಲ. ಒಂದು ವೇಳೆ ಅದು ನಿಂದಿತ ಕರ್ಮ ಅನ್ನುವಂತಹದ್ದನ್ನ ಗೊತ್ತಾಗೋ ಹಾಗೆ ಗುರುತಿಸಿದಾಗ, ಫಾರ್ ದಟ್ he will not do some other prayaschitta karmas. He has got a yogic power. With the help of that yogic power, he will burn that nindita karma. ಮತ್ತೆ ಇಲ್ಲಿ ಭಗವಂತ ಬಹಳ ಸೂಕ್ಷ್ಮವಾಗಿ ಹೇಳ್ತಿದ್ದಾನೆ, ಅವನು ತಪ್ಪೇ ಮಾಡೋದಿಲ್ಲ ಅಂತ ಅಂದಮೇಲೆ ದ ವೆರಿ ರಿಮೆಂಬರಿಂಗ್ ಆಫ್ ದಿ ಲಾರ್ಡ್ ನೇಮ್ ದಟ್ ಈಸ್ ಸಫಿಷಿಯಂಟ್. ಯಾಕೆಂದ್ರೆ ಅಲ್ಲಿ ತಪ್ಪೇ ಇಲ್ಲ. ತಪ್ಪು ಅನ್ನುವಂತಹದ್ದು ಒಂದು ವರ್ಗದ ಜನರ ದೃಷ್ಟಿಯಲ್ಲಿ ಅದು ಕಂಡು ಬಂದಿದೆ ಅಷ್ಟೇ. ಸೊ ಅದನ್ನ ಇಲ್ಲಿ ಭಗವಂತ ಹೇಳ್ತಾನೆ, ಒಬ್ಬ ಯೋಗಿ ಆದವನು ಅಂತಹ ತಪ್ಪು ಮಾಡೋದಿಲ್ಲ. ಒಂದು ವೇಳೆ ಅಂತಹ ಒಂದು ತಪ್ಪು ನಡೆದಾಗ ಹಿ ವಿಲ್ ಬರ್ನ್ ದಟ್ ನಿಂದಿತ ಕರ್ಮ ಥ್ರೂ ಹಿಸ್ ಯೋಗಿಕ್ ಪವರ್. ಸೊ ಇಲ್ಲಿ ಒಬ್ಬ ಯೋಗ ಪುರುಷನನ್ನ ಕುರಿತು ಭಗವಂತ ಈ ಒಂದು ರೀತಿಯಲ್ಲಿ ಉದ್ಧವನಿಗೆ ಹೇಳಿದ್ದಾನೆ. ಸೊ ಬಿಕಾಸ್ ರಿಮೆಂಬರಿಂಗ್ ದಿ ಲಾರ್ಡ್ ದಟ್ ಈಸ್ ದ ಹೈಯೆಸ್ಟ್ ಸಾಧನ ಆಫ್ ಎ ಯೋಗಿ. ನಾಮಸ್ಮರಣೆಯಲ್ಲಿ ಅಷ್ಟು ಶಕ್ತಿ ಇದೆ. And he continues, ಸ್ವೆ ಸ್ವೆ ಅಧಿಕಾರಿ ಯಾ ನಿಷ್ಠಾ ಸಾ ಗುಣ ಪರಿಕೀರ್ತಿತಾ ಕರ್ಮಾಣಾಂ ಜಾತ್ಯಶುದ್ಧಾನಾಂ ಅನೇನ ನಿಯಮಕೃತಾಃ ಗುಣದೋಷ ವಿಧಾನೇನ ಸಂಗಾನಾಂ ತ್ಯಾಜನೇಚ್ಛಯ. ಇಲ್ಲಿ ಈ ಜಗತ್ತಿನಲ್ಲಿ there are so many people who follow certain rituals according to their ಗುಣ ಸ್ವಭಾವ. ಇಲ್ಲಿ ನಾವು ಈ ಒಂದು ಸಮಾಜದಲ್ಲಿ ಒಂದು ಜಗತ್ತಿನಲ್ಲಿ ಅನೇಕ ಜನಗಳು ಅನೇಕ ರೀತಿಯ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ. ಆ ಆಚರಣೆಗಳೆಲ್ಲ ಅವರ ಉದ್ದೇಶ ಒಂದೇ ಆಗಿರುತ್ತೆ, ಅವರೆಲ್ಲರ ಉದ್ದೇಶ ಒಂದೇ ಆಗಿರುತ್ತೆ. ಆದರೆ ಆ ಒಂದೇ ಆಗಿರುವಂತಹ ಉದ್ದೇಶಕ್ಕಾಗಿ ಅವರು ಮಾಡ್ತಾ ಇರುವಂತಹ ಆ ಆಚರಣೆಗಳು ಬೇರೆ ಬೇರೆ ರೀತಿಯಲ್ಲಿ ಕಂಡು ಬರುತ್ತೆ. ಸೊ ಉದ್ದೇಶ ಒಂದೇ ಆದಮೇಲೆ ಒಂದೇ ರೀತಿಯ ಆಚರಣೆಯನ್ನು ಎಲ್ಲರೂ ಮಾಡ್ಬೋದಾಗಿತ್ತು. ಬಟ್ ಯಾಕೆ ಅನೇಕ ಜನಗಳು ಬೇರೆ ಬೇರೆ ರೀತಿಯ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ? ಇಟ್ ಈಸ್ ಬಿಕಾಸ್ ಸ್ವೇ ಸ್ವೇ ಅಧಿಕಾರ ಅಂತಂದ್ರೆ ಇಲ್ಲಿ ಇಟ್ ಈಸ್ ಅಕಾರ್ಡಿಂಗ್ ಟು ದೇರ್ ಗುಣ ಸ್ವಭಾವ. ಸೊ ಯಾಕೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ಕರ್ಮಗಳನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರಿಗೆ ಯಾವುದನ್ನ ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ ಆಚರಣೆಗೆ ಅಂತ ಹೇಳಿ, ಆ ಕರ್ಮದ ಆಚರಣೆ ಅದು ಅವರಿಗೆ ಇಟ್ ಈಸ್ ಗುಡ್ ಫಾರ್ ದೆಮ್. ಬಿಕಾಸ್ ಅವರ ನೇಚರ್, ಅವರ ಸ್ವಭಾವ ಅದಕ್ಕೆ ತಕ್ಕದಾಗಿದೆ. ಸೊ ನಾವು ಅವ್ರು ಮಾಡ್ತಾ ಇರುವಂತಹ ಆಚರಣೆ ಉದ್ದೇಶ ಒಂದೇ ಆಗಿರೋದ್ರಿಂದ ಅವ್ರು ಯಾವುದೇ ರೀತಿಯಿಂದ ಆ ಆಚರಣೆಯನ್ನು ಮಾಡ್ತಾ ಇದ್ದಾಗ ವಿ ಶುಡ್ ನಾಟ್ ಜಡ್ಜ್. ಸೊ ವಿ ಕೆನಾಟ್ ಜಡ್ಜ್ ವೆದರ್ ಇಟ್ ಈಸ್ ಗುಡ್ ಆರ್ ನಾಟ್ ಗುಡ್. ಯಾಕೆ ಅಂತಂದ್ರೆ ಅವನಿಗೆ ಈ ಮಾರ್ಗ ಇಸ್ ಫೈನ್ ಫಾರ್ ಮೀ ಟು ರೀಚ್ ದಟ್. ಯಾವುದೋ ಒಂದು ಡೆಸ್ಟಿನೇಷನ್ಗೆ ಹೋಗಬೇಕು ಅಂತಂದಾಗ ಒಬ್ಬ ಬೈಕಲ್ಲಿ ಹೋಗ್ತಾನೆ, ಒಬ್ಬ ಬಸ್ಸಲ್ಲಿ ಹೋಗ್ತಾನೆ, ಒಬ್ಬ ಕಾರಲ್ಲಿ ಹೋಗ್ತಾನೆ, ಒಬ್ಬ ನಡ್ಕೊಂಡು ಹೋಗ್ತಾನೆ. ಸೊ ಹೋಗಿ ಸೇರೋದಲ್ಲಿ ದ ಸೇಮ್ ಡೆಸ್ಟಿನೇಷನ್. ಆ ಸೇಮ್ ಡೆಸ್ಟಿನೇಷನ್ಗೆ ಅವನು ಯಾಕೆ ಬಸ್ಸಲ್ಲಿ ಹೋದ? ಅವನಿಗೆ ಅದು ದಟ್ ಈಸ್ he find it very easy for him. Going to the destination with the by bus is okay for him. ಮತ್ತೊಬ್ಬ ಹೇಳ್ತಾನೆ ಇಲ್ಲ ನಾನು ಬೈಕಲ್ಲಿ ಹೋಗ್ತೀನಿ, ಬಿಕಾಸ್ ದಟ್ ಈಸ್ ಓಕೆ ಫಾರ್ ಹಿಮ್. ಮತ್ತೊಬ್ಬ ಹ್ಯಾವ್ ಗಾಟ್ ಎ ಕಾರ್, ಐ ವಿಲ್ ಗೋ ಬೈ ಕಾರ್, ದಟ್ ಈಸ್ ಓಕೆ ಫಾರ್ ಹಿಮ್. ಇನ್ನೊಬ್ಬ ಹೇಳ್ತಾನೆ ನಾನು ಇದು ಯಾವುದ್ರ ಮೇಲೂ ಹೋಗೋದಿಲ್ಲ, ನನ್ನ ನಂಬಿಕೆ ಇಲ್ಲ, ನಾನು ಐ ವಿಲ್ ವಾಕ್ ದ ಡಿಸ್ಟೆನ್ಸ್, ಮೇ ಬಿ ಇಟ್ ಟೇಕ್ಸ್ ಟೈಮ್, ದಟ್ಸ್ ಆಲ್. ಸೊ ಹಿ ವಿಲ್ ವಾಕ್. ಯಾಕೆ? ಅವನ ಸ್ವಭಾವ ಅದು. ಸೊ ಯು ಕೆನಾಟ್ ಜಡ್ಜ್ ಅಂಡ್ ಸೇ ದಟ್ ವೆದರ್ ಇಟ್ ಈಸ್ ಗುಡ್ ಆರ್ ನಾಟ್ ಗುಡ್. ಸ್ವೇ ಸ್ವೇ ಅಧಿಕಾರಾಯ ನಿಷ್ಠಾ. ಸೊ ಅವ್ರು ಮಾಡ್ತಾರೆ, ಅವ್ರು ಈ ರೀತಿ ಮಾಡ್ತಾ ಇದಾರಲ್ಲ ಅಂತ ಹೇಳಿ ನಾವು ಅದೇ ರೀತಿ ಮಾಡಬೇಕು ಅನ್ನುವಂತಹದ್ದೇನಿಲ್ಲ. ಅವನು ಮಾಡೋ ರೀತಿನಲ್ಲೇ ಮಾಡಿದ್ರೆ ಮಾತ್ರ ಈ ರೀತಿ ಒಂದು ಕಾರ್ಯ ಆಗತ್ತೆ. ಯಾಕೆಂದ್ರೆ ಅದು ಸದ್ಗುಣಗಳಿಂದ ಕೂಡಿದೆ ಅಂತ ಏನಾದ್ರು ನಾವು ತಿಳ್ಕೊಂಡ್ರೆ ಇಟ್ ಈಸ್ ರಾಂಗ್. ಯಾಕೆಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವರವರಿಗೆ ಅವರದೇ ಆದಂತಹ ಒಂದು
ವಾಟ್ ಯು ಕಾಲ್ ಪ್ಲ್ಯಾಟ್ಫಾರ್ಮ್ ಆರ್ ವೇದಿಕೆ, ಅವರು ಆ ರೀತಿಯಲ್ಲೇ ಮಾಡಬೇಕು. ಅವ್ರಿಗೆ ದಟ್ ಈಸ್ ಓಕೆ ಫಾರ್ ದೆಮ್ ಟು ಡೂ ಇಟ್ ಲೈಕ್ ದಟ್. ಜೊತೆಗೆ ಎಗೈನ್ ಇಟ್ ಈಸ್ ಬಿಕಾಸ್ ಆಫ್ ದೇರ್ ಅಧಿಕಾರ. ಇಲ್ಲಿ ಅಧಿಕಾರ ಅಂತಂದ್ರೆ ಗುಣಸ್ವಭಾವ. ಅವರ ಗುಣಸ್ವಭಾವಕ್ಕೆ ಅವರು ಆಯ್ಕೆ ಮಾಡ್ಕೊಂಡಿರುವಂತಹದ್ದು ಈಸ್ ಈಸಿ ಫಾರ್ ದೆಮ್. ಅದನ್ನೇ ಇಲ್ಲಿ ಸ್ವೇ ಅಧಿಕಾರ. ಅದಕ್ಕೆ ತಕ್ಕಂತೆ ಅವರು ಈ ಒಂದು ಆಚರಣೆಗಳನ್ನು ಮಾಡ್ಕೊಂಡು ಹೋಗ್ತಾರೆ. ನಮ್ಮನ್ನ ನೋಡಿ ನಾವು ಮಾಡುವ ರೀತಿನಲ್ಲೇ ಅವ್ರು ನಮ್ಮದನ್ನೇ ಆಚರಿಸ್ಬೇಕು ಅಂತ ಏನಿಲ್ಲ, ಅಥವಾ ಅವ್ರು ಆ ರೀತಿ ಮಾಡ್ತಾ ಇದಾರಲ್ಲ ಅಂತ ಹೇಳಿ ನಾನು ಕೂಡ ಅದೇ ರೀತಿ ಮಾಡಬೇಕು ಅನ್ನುವಂತಹದ್ದೇನಿಲ್ಲ. ನನ್ನ ಗುಣ ಸ್ವಭಾವ ಯಾವ ಥರ ಇರುತ್ತೆ ಆ ರೀತಿನಲ್ಲಿ ನಾನು ಅದನ್ನು ಆರಿಸ್ಕೊಂಡಿರ್ತೀನಿ. ಅದೇ ರೀತಿ ಮತ್ತೊಬ್ಬ ಅವನ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅದಕ್ಕೆ ತಕ್ಕಂತೆ ಅವನು ಆ ಮಾರ್ಗವನ್ನು ಅನುಸರಿಸ್ತಾ ಇರ್ತಾನೆ. ಸೊ ಬೇರೆಯವರ ಕರ್ಮಗಳನ್ನು ಅನುಸರಿಸಿ ಅವರಂತೆ ಆಚರಿಸುವಂತಹದ್ದು ಇಟ್ ಈಸ್ ದೋಷ. ಸೊ ಅವನು ಆ ಥರ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ನಾನು ಅದೇ ರೀತಿ ಮಾಡಕ್ಕೆ ಹೋದರೆ ದಟ್ ಈಸ್ ಕಾಲ್ಡ್ ದೋಷ. ಇಟ್ ಈಸ್ ನಾಟ್ ಕರೆಕ್ಟ್. ಎಸ್ಪೆಷಲಿ ಇನ್ ಸ್ಪಿರಿಚುಯಾಲಿಟಿ ಅಂತಂದರೆ ಆಧ್ಯಾತ್ಮ ಸಾಧನೆ ಅಂತ ಹೇಳಿದಾಗ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಈ ರೀತಿ ಹೇಳಿದಾಗ ಇಲ್ಲಿ ಅನೇಕ ರೀತಿಯ ಸಾಧಕರುಗಳಿರ್ತಾರೆ. ಎಲ್ಲರೂ ಕೂಡ ಅದೇ ರೀತಿ ಮಾಡಬೇಕು ಅಂತ ಏನಿಲ್ಲ. ಈಗ ಒಂದು ದೇವಸ್ಥಾನ ಅಂದರೆ ನಾವು ಅಲ್ಲಿ ಅನೇಕ ಡಿವೋಟಿಗಳನ್ನ ನೋಡ್ತೀವಿ. ಕೆಲವರು ಭಗವಂತನ ಮೂರ್ತಿಯ ಎದುರುಗಡೆ ನಿಂತುಕೊಂಡು ಸುಶ್ರಾವ್ಯವಾಗಿ ಭಗವಂತನ ದೇವರ ನಾಮವನ್ನು ಹೇಳಿ ಆ ಮೂಲಕ ತಮ್ಮ ಭಕ್ತಿಯನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಮತ್ತೊಬ್ಬರು ಏನು ಮಾಡ್ತಾರೆ, ಆ ದೇವಸ್ಥಾನವನ್ನೆಲ್ಲ ಸ್ವಚ್ಛವಾಗಿಡಬೇಕು ಅಂತ ಹೇಳಿ ಆ ಪ್ರಾಂಗಣನೆಲ್ಲ ಕ್ಲೀನ್ ಮಾಡುವಂತಹದ್ದು, ಗುಡಿಸುವಂತಹದ್ದು, ಬರೋ ಭಕ್ತಾದಿಗಳು ಅಲ್ಲಿಗೆ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಏನು ಬೇಕು ಆ ರೀತಿ ಆ ಒಂದು ಸೇವೆಯನ್ನು ಮಾಡ್ತಾರೆ. ದಟ್ ಈಸ್ ಆಲ್ಸೋ ಭಕ್ತಿ. ದಟ್ ಈಸ್ ಆಲ್ಸೋ ಟು ಪ್ಲೀಸ್ ದಿ ಲಾರ್ಡ್. ಮತ್ತೊಬ್ಬರು ಏನು ಮಾಡ್ತಾರೆ, ಭಗವಂತನಿಗೆ ಅಂತ ಹೇಳಿ ಹೂವು ಹಣ್ಣು ಅವೆಲ್ಲ ತಂದು ಅಲಂಕಾರಕ್ಕೆ ಅಂತ ಹೇಳಿ ಕೊಡ್ತಾರೆ, ಭಗವಂತನ ಅಲಂಕಾರ ಆಗಲಿ ಅಂತ. ಮತ್ತೊಬ್ಬರು ಪ್ರಸಾದಕ್ಕೆ ಬೇಕಾಗುವಂತಹದ್ದನ್ನು ಅರ್ಪಣೆ ಮಾಡ್ತಾರೆ. ಅಲ್ಲಿ ಎಲ್ರಿಗೂ ಇಟ್ ಈಸ್ ಬಿಕಾಸ್ ಆಫ್ ದಿ ಭಕ್ತಿ. ಆ ಭಗವಂತನ ಮೇಲಿರುವ ಭಕ್ತಿಯ ಕಾರಣದಿಂದ ಒಬ್ಬ ಆ ದೇವಸ್ಥಾನದ ಕಸ ಗುಡಿಸ್ತಾನೆ, ಮತ್ತೊಬ್ಬಳು ಬಂದು ಹಾಡು ಹೇಳ್ತಾಳೆ, ಇನ್ಯಾರೋ ಬಂದು ಭಗವಂತನಿಗೆ ಬೇಕಾಗುವಂತಹ ಹೂವು ಹಣ್ಣುಗಳನ್ನು ತಂದು ಕೊಡ್ತಾರೆ, ಮತ್ತೊಬ್ಬರು ಯಾರೋ ಪ್ರಸಾದವನ್ನ ಮಾಡ್ತಾರೆ. ಆಲ್ ಆಫ್ ದೆಮ್ ಆರ್ ಡಿವೋಟೀಸ್. ಅವ್ರು ಮಾಡ್ತಾ ಇರೋದೆಲ್ಲ ಟು ಪ್ಲೀಸ್ ದಿ ಗಾಡ್. ಬಟ್ ಯಾರೋ ಹಾಡು ಹೇಳಿದ್ರು ಅಂತ ಹೇಳಿ ನಾನು ಹಾಡು ಹೇಳಕ್ಕಾಗಲ್ಲ, ಅಥವಾ ಇನ್ಯಾರೋ ಅಲ್ಲಿ ಕ್ಲೀನ್ ಮಾಡಿದ್ರು ಅಂತ ಹೇಳಿ ನಾನು ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಯಾರೋ ಹೂ ತಂದು ಕೊಟ್ಟರು ನಾನು ಬರೀ ಕೈನಲ್ಲಿ ಬಂದೆ, ಏನು ಮಾಡೋಕ್ಕಾಗಲ್ಲ. ಸೊ ಅದರಿಂದ ನಾನು ಮಾಡಿರುವಂತಹ ಆಚರಣೆಯನ್ನೇ ಮತ್ತೊಬ್ಬ ಮಾಡಬೇಕು, ಅಥವಾ ಅವನು ಮಾಡ್ತಾ ಇರೋವಂತಹದ್ದನ್ನ ನಾನು ಕೂಡ ಆಚರಣೆ ಮಾಡಬೇಕು. ದಟ್ ಈಸ್ ದೋಷ. ಈ ಹಾಡು ಹೇಳಕ್ಕೆ ಬರದೆ ನಾನು ದೇವರ ವಿಗ್ರಹದ ಎದುರುಗಡೆ ನಿಂತ್ಕೊಂಡು ಆ ಪೂಜೆ ಸಮಯದಲ್ಲಿ ನಾನು ಹಾಡು ಹೇಳ್ತೀನಿ ಅಂತ ಹೇಳಿ ಯಾರಿಗೂ ಕೇಳಿಸ್ಕೊಳ್ಳೋದೇ ಇಲ್ಲ, ಯಾರಿಗೂ ಬೇಕೇ ಇಲ್ಲ ಹಾಡೋದು. ಯಾಕೆ, ನಂಗೆ ಹಾಡಕ್ಕೆ ಬರೋದಿಲ್ವಲ್ಲ, ನನಗೆ ಆ ಮಾರ್ಗ ಅಲ್ಲ. ದಟ್ ಈಸ್ ನಾಟ್ ಮೈ ವೇ. ಅದರಿಂದ ಅನೇಕ ರೀತಿಯ ಸಾಧಕರುಗಳಿರ್ತಾರೆ, ಡಿವೋಟೀಸ್ ಇರ್ತಾರೆ. ಕೆಲವರಿಗೆ ಭಕ್ತಿ ಯೋಗ ಇಷ್ಟ ಆಗುತ್ತೆ, ಮತ್ತು ಕೆಲವರಿಗೆ ಜ್ಞಾನ ಯೋಗ ಇಷ್ಟ ಆಗುತ್ತೆ, ಮತ್ತು ಕೆಲವರಿಗೆ ಕರ್ಮ ಆ ಒಂದು ಮಾರ್ಗ ಇಷ್ಟ ಆಗುತ್ತೆ. ಸೊ ನಾವು ಯಾರು ಕೂಡ ಮತ್ತೊಬ್ಬರನ್ನ ನೋಡಿ ಅದನ್ನ ನಾವು ಅನುಕರಣೆ ಮಾಡಬೇಕು ಅನ್ನುವಂತಹದ್ದು ಏನಿಲ್ಲ. ಅಥವಾ ನಾನು ಯಾಕೆ ಜ್ಞಾನ ಮಾರ್ಗವನ್ನು ಆರಿಸ್ಕೊಂಡೆ, ಕರ್ಮ ಮಾರ್ಗವನ್ನು ಆರಿಸ್ಕೋಬೋದಾಯ್ತಲ್ಲ, ನನಗೆ ಮಾಡೋಕ್ಕಾಗೋದಿಲ್ಲ. ಸೊ ನಾನು ಜ್ಞಾನ ಮಾರ್ಗ, ಭಗವಂತನ ಲೀಲೆಯನ್ನ ಮಹಿಮೆಯನ್ನ ಓದಿ ತಿಳ್ಕೊಳ್ಳುವಂತಹದ್ದು, ಥ್ರೂ ದಟ್ ಐ ಪ್ಲೀಸ್ ದಿ ಲಾರ್ಡ್. ಸೊ ಹೀಗೆ ಸ್ವಭಾವಕ್ಕೆ ತಕ್ಕದಾಗಿರುತ್ತೆ ಆಚರಣೆಗಳು.
ಯಾರೋ ಮತ್ತೊಬ್ಬ ಅವನ ಗುಣ ಸ್ವಭಾವಕ್ಕೆ ತಕ್ಕಂತೆ ಅವನು ಕರ್ಮ ಮಾರ್ಗವನ್ನು ಆರಿಸ್ಕೋಬೋದು, ಮತ್ತೊಬ್ಬ ಭಕ್ತಿ ಮಾರ್ಗ, ಇನ್ನೊಬ್ಬ ಜ್ಞಾನ ಮಾರ್ಗ. ಇವೆಲ್ಲ ಇಟ್ಸ್ ಆಲ್ ಬಿಕಾಸ್ ಆಫ್ ದಿ ಗುಣ ಸ್ವಭಾವ ವಿಚ್ ಹಿ ಹಸ್ ಕ್ಯಾರಿಡ್. ಅವನು ಯಾವ ಒಂದು ಸಂಸ್ಕಾರಗಳನ್ನು ಹೊಂದಿರ್ತಾನೆ ಅದರ ಪ್ರಕಾರ. ಸೊ ಹಿ ಮೇ ಚೂಸ್ ಎನಿಥಿಂಗ್. ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಕರ್ಮಗಳು ಅಂತಂದಾಗ ಸೊ ಈ ಆಚರಣೆಗಳು ಬಿಕಾಸ್ ಆಫ್ ದಿ ಕರ್ಮ. ಸೊ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ, ಕರ್ಮಗಳು ಅಂತಂದಾಗ ಜನರಲಿ ಅವುಗಳಲ್ಲಿ ದೋಷ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ. ಕರ್ಮಗಳು ಅಂತಂದಾಗ ಇಟ್ ಈಸ್ ನಾಟ್ ಪ್ಯೂರ್ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಎನಿ ಕರ್ಮದ ಆಚರಣೆ, ದೇ ಆರ್ ಆಫ್ ದಿ ದೋಸ್ ಕರ್ಮಾಸ್ ಆರ್ ಇನ್ ದಿ ನೇಚರ್ ಆಫ್ ದಿ ಅಶುದ್ಧ. ಕರ್ಮಗಳು ಮೂಲವಾಗಿ ಯಾಕೆ ಅಶುದ್ಧವಾಗಿರುತ್ತೆ? ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಈಗ ಒಬ್ಬ ಸಾಧಕ ಎಷ್ಟು ಪವಿತ್ರವಾಗಿರಬೇಕು ಅಂತಂದ್ರೆ ಅವನು ಯಾವುದಕ್ಕೂ ಅಂಟ್ಕೋಬಾರ್ದು. ಒಬ್ಬ ಡಿವೋಟಿ ಯಾವುದೋ ಒಂದು ನನಗೆ ಇಂತಹದ್ದೇ ಬೇಕು ಅಂತಹ ಅದಕ್ಕೆ ಅಂಟ್ಕೊಂಡ್ರೆ ಅವನಿಗೆ ಇಲ್ಲಿ ಮತ್ತೊಂದು ನಡೆದಾಗ ಅದು ಅವನಿಗೆ ರುಚಿಸೋದಿಲ್ಲ, ಅವನಿಗೆ ಅದು ತೃಪ್ತಿಯನ್ನು ಕೊಡೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಭಗವಂತ ಏನು ಹೇಳ್ತಾರೆ ಅಂತಂದರೆ, ಎನಿ ಡಿವೋಟಿ ಫಾರ್ ದಟ್ ಮ್ಯಾಟರ್, ಅವನು ನಾನು ನಿಜವಾಗ್ಲೂ ಪ್ಯೂರ್ ಆಗಿ ಇಲ್ಲಿರಬೇಕು, ಪರಿಶುದ್ಧವಾಗಿ ನಿರ್ಮಲವಾದ ಮನಸ್ಸಿನಿಂದ ಇಲ್ಲಿರಬೇಕು ಅಂತಂದರೆ ಅವನು ಯಾವುದಕ್ಕೂ ಅಂಟ್ಕೋಬಾರ್ದು. ನನಗೆ ಈ ರೀತಿಯಲ್ಲೇ ಆಗಬೇಕು, ನನಗೆ ಇಂಥದ್ದೇ ಬೇಕು, ನಾನು ಮುಂದ್ಗಡೆನೇ ನಿಂತ್ಕೋಬೇಕು, ಕೂತ್ಕೋಬೇಕು, ಇನ್ನೇನೋ ಮಾಡಬೇಕು, ಒನ್ ಸಚ್ ಡಿಸೈರ್, ದೆನ್ ಹಿ ಈಸ್ ನಾಟ್ ಪ್ಯೂರ್. ಸೊ ಅದನ್ನು ಅವನು ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಕರ್ಮಗಳ ಆಸಕ್ತಿಯಿಂದ ಅವನು ದೂರ ಇರಬೇಕು. ಒಬ್ಬ ಸಾಧಕ ಕರ್ಮಗಳ ಆಸಕ್ತಿಯನ್ನ ತ್ಯಾಗ ಮಾಡುವ ಮಟ್ಟಕ್ಕೆ ಅವನು ಬೆಳಿಬೇಕಾಗುತ್ತೆ. ಸೊ ಆಕ್ಚುಲ್ ಆಗಿ ಇಲ್ಲಿ ಕರ್ಮಗಳನ್ನು ಯಾವ ರೀತಿ ನಿಯಮನ ಮಾಡಿದ್ದಾರೆ ಅಂತಂದ್ರೆ, ಅಲ್ಲಿ ಗುಣದೋಷಗಳು ಇರುವಂತೆಯೇ ಆ ಕರ್ಮ, ದ ವೆರಿ ನೇಚರ್ ಆಫ್ ದಿ ಕರ್ಮ ಅಂತಂದ್ರೆ, ವೈ ಇಟ್ ಈಸ್ ಇಂಪ್ಯೂರ್ ಅಂತಂದ್ರೆ ದ ವೆರಿ ನೇಚರ್ ಆಫ್ ದಿ ಕರ್ಮಾಸ್, ಅಲ್ಲಿ ದೋಷ ಯಾಕಿದೆ ಅಂತಂದ್ರೆ ಇಟ್ ಈಸ್ ಅಲ್ಲಿ ಅದನ್ನ ಆ ರೀತಿಯಲ್ಲಿ ಅದನ್ನ ನಿಯಮನ ಮಾಡಿದ್ದಾರೆ. ದೋಷಗಳು ಇರುವಂತೆಯೇ ಅದು ನಿಯಮನ ಮಾಡಿದ್ದಾರೆ. ಅದರಿಂದ ಲೌಕಿಕ ಹೇಗಾದರೂ ಇರಲಿ, ಇಟ್ ಈಸ್ ಓಕೆ. ಬಟ್ ಇನ್ ಸ್ಪಿರಿಚುವಲ್ ಪ್ರಾಕ್ಟೀಸ್, ಆಧ್ಯಾತ್ಮ ಅಂತ ಬಂದಾಗ ಅವರವರ ಅಧಿಕಾರಕ್ಕೆ ಅನುಸಾರವಾಗಿ ಕರ್ಮಗಳನ್ನು ಆಚರಿಸುವಂತಹದ್ದು ಸೂಕ್ತ. ಅದು ಜ್ಞಾನ ಮಾರ್ಗ ಆಗಿರ್ಬೋದು, ಕರ್ಮ ಮಾರ್ಗ ಆಗಿರ್ಬೋದು, ಅಥವಾ ಭಕ್ತಿ ಮಾರ್ಗ ಆಗಿರ್ಬೋದು. ನನಗೆ ಯಾವುದಿಷ್ಟ, ನನ್ನ ಗುಣ ಸ್ವಭಾವ, ಅದಕ್ಕೆ ತಕ್ಕುದಾದ ಮಾರ್ಗವನ್ನು ನಾನು ಆರಿಸ್ಕೋಬೇಕಾಗತ್ತೆ. ಈಗ ಯಾರೋ ಒಬ್ಬರು ಹೇಳ್ತಾರೆ, ನಾನು ಡೈಲಿ ಮಾರ್ನಿಂಗ್ 2 hours, ಈವ್ನಿಂಗ್ 2 hours ನಾನು ಮೆಡಿಟೇಷನ್ ಮಾಡ್ತೀನಿ, ಧ್ಯಾನ ಮಾಡ್ತೀನಿ. ಸೊ ನಾವು ಆ ಪ್ರಭಾವಕ್ಕೆ ಒಳಗಾದಾಗ ನಾವೇನು ಮಾಡ್ತೀವಿ, ಅವನಿಗಿಂತ ನಾನು ಉತ್ತಮ ಆಗಬೇಕು ಅಂತ ಅಂದ್ಬಿಟ್ಟು ನನಗೆ ಆಗತ್ತೋ ಬಿಡುತ್ತೋ, ಅವನು 2 hours ಮಾಡ್ತಾ ಇದ್ದಾನೆ, ನಾನು 3 hours ಮಾಡ್ತೀನಿ, ಬೆಳಗ್ಗೆ 3 hours, ಸಾಯಂಕಾಲ 3 hours. ಇಟ್ ಇಸ್ ನಾಟ್ ಎ ಚಾಲೆಂಜ್. 5 ನಿಮಿಷ ನಾವು ಮನಸ್ಸನ್ನ ನಿಲ್ಲಿಸ್ಕೊಳ್ಳೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಯಾರೋ ಒಬ್ಬ 2 hours ಧ್ಯಾನ ಮಾಡ್ತಾನೆ ಅಂತ ಹೇಳಿ ನಾನು 3 hours ಮಾಡ್ತೀನಿ ಅಂತ ನಾನು ಕಾಂಪೀಟ್ ಮಾಡಿದ್ರೆ ಅಥವಾ ಚಾಲೆಂಜ್ ಹಾಕಿದ್ರೆ, ಈಸ್ ಇಟ್ ಪಾಸಿಬಲ್ ಫಾರ್ ಮೀ? ಬಿಕಾಸ್ 5 minutes ನನ್ನ ಮನಸ್ಸನ್ನ ನಾನು ನಿಲ್ಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನನ್ನ ಗುಣಸ್ವಭಾವ ಮತ್ತು ಮನಸ್ಸಿನ ಗುಣಸ್ವಭಾವ ಕೂಡ ಅದೇ ರೀತಿ ಇದೆ. ಇಟ್ ಈಸ್ ಆಲ್ವೇಸ್ ಚಂಚಲ. ಸೊ ಯಾರೋ ಒಬ್ಬ ಧ್ಯಾನ ಮಾಡ್ತಾನೆ ಅಂತಂದರೆ ನಾನು ಅದನ್ನು ಮಾಡ್ತೀನಿ ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಅವನು ಧ್ಯಾನ ಮಾಡುವ ಮಟ್ಟಕ್ಕೆ ಬಂದಿದ್ದಾನೆ ಅಂತಂದರೆ ಅದಕ್ಕೆ ಪೂರ್ವವಾಗಿ ಅವನು ಏನೇನು ಬೇಕೋ ಅವೆಲ್ಲವನ್ನ ಸಾಧನೆ ಮಾಡಿ ಆಗಿದೆ. ಸೊ ನೌ ಫಾರ್ ಹಿಮ್ ಸಿಟ್ಟಿಂಗ್ ಆ್ಯಂಡ್ ಡೂಯಿಂಗ್ ಮೆಡಿಟೇಷನ್ ಅಂತಂದರೆ ಧ್ಯಾನ ಮಾಡೋದಕ್ಕೆ ಅವನು ಹಿ ಈಸ್ ಓಕೆ, ಹಿ ಈಸ್ ಫಿಟ್. ಬಟ್ ಯು ಆರ್ ನಾಟ್ ಫಿಟ್. ಸೊ ಈ ಒಂದು ಥಿಂಕಿಂಗ್, ನಾನು ಕೂಡ ಆ ರೀತಿನಲ್ಲಿ ಮಾಡ್ತೀನಿ, ಸೊ ಯಾರೋ ಏನೋ ಮಾಡೋದನ್ನು ನೋಡಿ ನಾನು ಅದನ್ನೇ ಅನುಸರಿಸ್ತೀನಿ ಅನ್ನುವಂತಹದ್ದು, ದಟ್ ಈಸ್ ಕಾಲ್ಡ್ ದಿ ದೋಷ ಇನ್ ದಿ ಕರ್ಮ.
ಹೀಗೆ ಸದ್ಗುಣಗಳು ಅಂತ ಹೇಳಿದಾಗ ಅದನ್ನೇ ಮತ್ತೊಬ್ಬ ಕೂಡ ಮಾಡಬೇಕು ಅಂತ ಏನಿಲ್ಲ. ಸದ್ಗುಣಗಳನ್ನು ಯಾವ ರೀತಿ ಬೇಕಾದರೂ ಸಂಪಾದನೆ ಮಾಡಬಹುದು. ನನ್ನಲ್ಲಿ ಏನು ಶಕ್ತಿ ಇದೆ, ನನಗೆ ಯಾವುದು ಓಕೆ, ನನಗೆ ಈಗ ಸಿಕ್ಕಿರುವಂತಹ ಅವಕಾಶ ಯಾವುದು, ವಾಟ್ ಈಸ್ ಮೈ ಲಿಮಿಟ್, ವಾಟ್ ಐ ಕ್ಯಾನ್ ಡೂ. ಸೊ ಆ ರೀತಿ ಆರಿಸ್ಕೊಂಡು ಅವುಗಳಲ್ಲಿ ದ ಬೆಸ್ಟನ್ನು ಹೊರಗಡೆ ತರುವಂತಹದ್ದು ಸದ್ಗುಣ. ಸೊ ಸದ್ಗುಣಗಳು ಇಂತಹ ಕರ್ಮದಿಂದ ಮಾತ್ರ ಅಂತ ಏನಿಲ್ಲ. ನನಗೆ ಸಿಕ್ಕ ಅವಕಾಶ, ನಾನು ಮಾಡಬಹುದಾದಂತಹ ಕರ್ಮದ ಆಚರಣೆಯಿಂದ ನಾನು ಸದ್ಗುಣಗಳನ್ನು ನಾನು ಸಂಪಾದನೆ ಮಾಡ್ಕೋಬಹುದು. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಮೈ ಗುಣ ಸ್ವಭಾವ. ಸೊ ಅದಕ್ಕೆ ತಕ್ಕಂತೆ ಮಾಡಬೇಕು. ದಿಸ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ವೇದಾಂತ. ವೇದಾಂತ ಕೂಡ ಒಬ್ಬ ಡಿವೋಟಿ, ಒಬ್ಬ ಸಾಧಕ ಅಂತ ಹೇಳಿದಾಗ ನೀನು ಹೀಗೇ ಇರಬೇಕು ಅಂತ ಕಂಡೀಷನ್ ಹಾಕೋದಿಲ್ಲ. ಸೊ ನಿನಗೆ ಯಾವ ರೀತಿ, ಆ ರೀತಿನಲ್ಲಿ ನೀನು ಹೋಗು. ಈಗ ದೇರ್ ಆರ್ ಸಮ್ ಪೀಪಲ್, ಕೆಲವು ಜನಗಳಿರ್ತಾರೆ, ಅವ್ರೇನು ಮಾಡ್ತಾರೆ, ಅವಕಾಶ ಸಿಕ್ಕದಾಗಲಿಲ್ಲ, ತಮಗೆ ಸಿಗುವಂತಹ ಪ್ರತಿಯೊಂದು ಅವಕಾಶದಲ್ಲಿ ಕೂಡ ಅನೇಕ ಬೇರೆ ಬೇರೆ ಪುಣ್ಯಕ್ಷೇತ್ರಗಳನ್ನು ವಿಸಿಟ್ ಮಾಡುವಂತಹದ್ದು, ದೇವಸ್ಥಾನಗಳನ್ನು ವಿಸಿಟ್ ಮಾಡುವಂತಹದ್ದು, ಹೊಸ ಹೊಸ ಜಾಗಗಳನ್ನು ಹುಡುಕಿ ಅಲ್ಲಿರುವಂತಹ ಬೇರೆ ಬೇರೆ ಪುಣ್ಯಕ್ಷೇತ್ರಗಳನ್ನು ನೋಡ್ಕೊಂಡು ಬರುವಂತಹದ್ದು, ಆ ಪುಣ್ಯಕ್ಷೇತ್ರಗಳಲ್ಲಿ ಏನೋ ಒಂದು ರೀತಿ ಸೇವೆ ಮಾಡುವಂತಹದ್ದು, ಅದನ್ನು ಬಂದು ನಮ್ಮ ಹತ್ರ ಹೇಳ್ತಾರೆ. ಇಂಥ ಕಡೆಗೆ ಹೋಗಿದ್ದೆ, ಅಲ್ಲಿ ಅಷ್ಟು ದಿವಸ ಇದ್ದೆ, ಇಂಥ ಸೇವೆ ಮಾಡಿದೆ, ಈ ರೀತಿ ಆಯಿತು. ಸೊ ಅದನ್ನು ಕೇಳಿಸ್ಕೊಂಡಾಗ ನಾವು ಆ ರೀತಿ ಮಾಡ್ತೀವಿ ಅಂತಂದರೆ, ಫಸ್ಟ್ ಆಫ್ ಆಲ್ ಅವರಿಗೆ ಟೈಮ್ ಇದೆ. ದೇ ಹ್ಯಾವ್ ಗಾಟ್ ಟೈಮ್, ಸಫಿಷಿಯಂಟ್ ಟೈಮ್, ಆ್ಯಂಡ್ ದೇ ಹ್ಯಾವ್, ಸಾಕಷ್ಟು ಹಣ ಇದೆ ಅವ್ರ ಬಳಿ ಹಣ ಇದೆ, ಟೈಮ್ ಇದೆ, ಅವಕಾಶ ಇದೆ, ಮತ್ತು ಪುಣ್ಯಕ್ಷೇತ್ರಗಳನ್ನು ವಿಸಿಟ್ ಮಾಡಬೇಕು ಅನ್ನುವಂತಹ ಒಂದು ಆಸಕ್ತಿ ಕೂಡ ಇದೆ. ಆಮೇಲೆ ಯಾವುದೇ ಒಂದು ಪುಣ್ಯಕ್ಷೇತ್ರಕ್ಕೆ ಅವರು ಹೋದಾಗ ಅಲ್ಲಿ ಯಾವುದಾದ್ರೂ ಒಂದು ಸೇವೆಯನ್ನು ಮಾಡುವಂತಹದ್ದು, ಯಾವ ರೀತಿ ಬೇಕಾದ್ರೂ ಆಗ್ಬೋದು, ದೈಹಿಕ ಸೇವೆ ಯಾವ ರೀತಿ ಬೇಕಾದ್ರೂ ಆಗ್ಬೋದು. ಸೊ ಈ ಒಂದು ಪ್ಯಾಟ್ರನ್ಗೆ ಅವರು ಸೂಟ್ ಆಗಿದ್ದಾರೆ. ಅವರಲ್ಲಿ ಹಣ ಇದೆ, ಸಮಯ ಇದೆ, ಅವಕಾಶ ಇದೆ, ಆಸಕ್ತಿ ಇದೆ. ಆದರೆ ಅವ್ರು ಮಾಡ್ತಾ ಇದ್ದಾರಲ್ಲ, ನಾನು ಮಾಡ್ತೀನಿ ಅಂತಂದರೆ, ನನಗೆ ಟೈಮ್ ಇದೆಯಾ ನಂಬರ್ 1, ನನ್ನಲ್ಲಿ ಹಣ ಇದೆಯಾ ನಂಬರ್ 2, ನನಗೆ ಹೋಗೋದಕ್ಕೆ ಆಸಕ್ತಿ ಇದೆಯಾ ನಂಬರ್ 3, ನಾ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ತಾಳ್ಮೆಯಿಂದ ಅಲ್ಲಿ ಏನಾದರೂ ಒಂದು ಸೇವೆ ಮಾಡೋಷ್ಟು ತಾಳ್ಮೆ ನನ್ನಲ್ಲಿ ಇದೆಯಾ, ಶಕ್ತಿ ಇದೆಯಾ. ಇದು ಯಾವುದೂ ಇಲ್ಲ ಅಂತಂದ ಮೇಲೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಆ ರೀತಿ ಅವರು ಮಾಡುವಂತಹದ್ದು, ದಟ್ ಈಸ್ ದೇರ್ ಕರ್ಮ, ದಟ್ ಈಸ್ ದೇರ್ ಆಚರಣೆ. ಅವ್ರು ಮಾಡ್ತಾರೆ ಅಂತ ನಾನು ಮಾಡೋಕ್ಕಾಗೋದಿಲ್ಲ. ಸೊ ಇಟ್ ಈಸ್ ನಾಟ್ ಫಾರ್ ಎವ್ರಿಬಡಿ. ಸ್ವೇ ಅಧಿಕಾರೇ ಯಾ ನಿಷ್ಠಾ ಸಾ ಗುಣ ಪರಿಕೀರ್ತಿತ, ಕರ್ಮಣಾಂ ಜಾತ್ಯಶುದ್ಧಾನಾಂ ಅನೇನ ನಿಯಮಕೃತಾಃ. ಸೊ ಹೀಗೆ ಕರ್ಮಗಳು ಅಂತಂದಾಗ ದೇ ಆರ್ ಇಂಪ್ಯೂರ್. ವೈ ಕರ್ಮಾಸ್ ಆರ್ ಇಂಪ್ಯೂರ್? ಬಿಕಾಸ್ ಕರ್ಮ ಅಂತಂದರೆ ಇಟ್ ಈಸ್ ಅನ್ ಆ್ಯಕ್ಷನ್, ಏನೋ ಒಂದು ಮಾಡುವಂತಹದ್ದು. ಒಂದು ಕರ್ಮವನ್ನು ಮಾಡಿ ಆಗಿದೆ ಅಂತಂದಾಗ ಅದು ಕರ್ಮ ಅಂತ ಅನ್ನಿಸ್ಕೋತಾ ಇದೆ ಅಂತ ಅಂದಮೇಲೆ ದೆರ್ ಈಸ್ ಆಲ್ವೇಸ್ ಎನ್ ಇಂಟೆನ್ಷನ್. ಕರ್ಮ ಯಾಕೆ ಮಾಡೋದು, ಏನೋ ಒಂದು ಬೇಕು ಅಂತ. ಸೊ ದೆರ್ ಈಸ್ ಎನ್ ಇಂಟೆನ್ಷನ್ ಬಿಹೈಂಡ್ ದಿ ಕರ್ಮ. ಸೊ ಕರ್ಮವನ್ನು ಯಾಕೆ ಮಾಡ್ತಾ ಇದ್ದಾನೆ ಅಂತಂದರೆ, ಈ ಕರ್ಮವನ್ನು ಇದಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ದೆರ್ ಈಸ್ ಎನ್ ಇಂಟೆನ್ಷನ್. ಸೊ ಇಂಟೆನ್ಷನ್ ಈಸ್ ಅಟ್ಯಾಚ್ ಟು ದಿ ಕರ್ಮ. ಇಂಟೆನ್ಷನ್ ಅಂತ ಹೇಳಿದಾಗ ಅದು ಯಾವ ರೀತಿಯದ್ದು ಬೇಕಾದರೂ ಆಗಿರಬಹುದು. ಸೊ ಕರ್ಮಾಸ್ ಅಂತ ಹೇಳಿದಾಗ ದೇ ಆರ್ ಆಲ್ವೇಸ್ ಬ್ಯಾಕ್ಡ್ ಬೈ ದಿಸ್ ಡಿಸೈರ್ಸ್ ಅಂಡ್ ಇಂಟೆನ್ಷನ್ಸ್. ಸೊ ಇಲ್ಲಿ ಕರ್ಮಗಳು ಅಂತ ಹೇಳಿದಾಗ ದೇ ಆರ್ ಲೋಡೆಡ್ ವಿತ್ ಡಿಸೈರ್ಸ್. ಸೊ ಅನೇಕ ಕರ್ಮಗಳು ಇಲ್ಲಿ ನಡೀತಾ ಇದೆ ಅಂತಂದರೆ, ಪ್ರತಿ ಕರ್ಮದ ಹಿಂದೆ ಕೆಲವು ಆಸಕ್ತಿ, ಕೆಲವು ಬಯಕೆ, ಕೆಲವು ಇಂತಹದ್ದು ಬೇಕು ಅನ್ನುವಂಥ ಡಿಸೈರ್ಸ್, ಇಟ್ ಈಸ್ ಲೋಡೆಡ್ ಇನ್ ದಿ ಕರ್ಮಾಸ್.
ಸೊ ಹೀಗೆ ಕರ್ಮ ಅನ್ನುವಂತಹದ್ದು ಬಿಕಾಸ್ ಆಫ್ ದಿ ಡಿಸೈರ್ಸ್, ಒಂದು ಕರ್ಮ ಫಲವನ್ನು ಎಕ್ಸ್ಪೆಕ್ಟ್ ಮಾಡಿ ಕರ್ಮವನ್ನು ಮಾಡ್ತಾ ಇದ್ದೀನಿ ಅಂತಂದಾಗ ಆ ಕರ್ಮ ಅನ್ನುವಂಥದ್ದು ಇಟ್ ರಿಮೈನ್ಸ್ ಆಸ್ ಕರ್ಮ ಓನ್ಲಿ. ಆ ಕರ್ಮ ಅನ್ನುವಂಥದ್ದು ಎಂದೂ ಕೂಡ ಯೋಗವಾಗಿ ಬದಲಾಗೋದಿಲ್ಲ. ಯಾವುದೇ ಒಂದು ಕರ್ಮ ಯೋಗವಾಗಿ ಬದಲಾಗಲಿಲ್ಲ ಅಂತಂದಾಗ ದಟ್ ಕರ್ಮ ಇಸ್ ಕಾಲ್ಡ್ ಇಟ್ ಈಸ್ ಇಂಪ್ಯೂರ್. ದಟ್ ಈಸ್ ವಾಟ್ ಭಗವಂತ ಈಸ್ ಟೆಲಿಂಗ್. ಪರಮಾತ್ಮ ಇಲ್ಲಿ ಕರ್ಮಗಳಲ್ಲಿ ದೋಷ ಇದೆ ಅಂತ ಯಾಕೆ ಹೇಳಿದಾನೆ ಅಂತಂದ್ರೆ, ಕರ್ಮಗಳು ಯಾವಾಗ ಯೋಗವಾಗಿ ಬದಲಾಗೋದಿಲ್ಲ ಆಗ ಆ ಕರ್ಮಗಳಲ್ಲಿ ದೋಷ ಇದೆ, ಇಟ್ ಈಸ್ ಇಂಪ್ಯೂರ್. ಸೊ ಕರ್ಮ ಯೋಗವಾಗಿ ಬದಲಾಗಬೇಕು ಅಂತಂದಾಗ ಆ ಕರ್ಮದಲ್ಲಿ ಆಸಕ್ತಿ ಇರಬಾರ್ದು, ಅಪೇಕ್ಷೆ ಇರಬಾರ್ದು, ಇಂಟೆನ್ಷನ್ ಇರಬಾರ್ದು, ಡಿಸೈರ್ ಇರಬಾರ್ದು. ಮತ್ತು ಕರ್ಮ ನಾನು ಮಾಡ್ತಾ ಇದ್ದೀನಿ ಅನ್ನುವ ಆ ಕರ್ತೃತ್ವ ಭಾವ ಕೂಡ ಅಲ್ಲಿ ಇರಬಾರ್ದು. ಹಾಗಾದರೆ ಕರ್ಮ ಹೇಗೆ ಮಾಡಬೇಕು? ಯೋಗವಾಗಿ ಬದಲಾಗಬೇಕು. ಅಲ್ಲಿ ಇಂಟೆನ್ಷನ್ನು, ಡಿಸೈರ್ಸು ಮತ್ತು ಮಾಡ್ತಾ ಇದ್ದೀನಿ ಅನ್ನುವಂತಹದ್ದು ಇರಬಾರ್ದು ಅಂತಂದರೆ ಹೌ ಟು ಡೂ ಇಟ್? ಒಂದು ಕರ್ಮ ಯೋಗವಾಗಿ ಬದಲಾಗಬೇಕು ಅಂತಂದಾಗ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಕರ್ತೃತ್ವ ಭಾವ ಅಲ್ಲಿರಬಾರ್ದು. ಮತ್ತು ಕರ್ಮವನ್ನ ಒಂದು ಸೇವೆ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಒಂದು ಕರ್ಮವನ್ನ ಒಂದು ಸೇವೆ, ಇಟ್ ಈಸ್ ಎನ್ ಆಫರ್ ಟು ದಿ ಲಾರ್ಡ್. ಸೊ ವೆನ್ ಎನ್ ಆಕ್ಷನ್ ಈಸ್ ಡನ್ ಆಸ್ ಸೇವಾ, ಇಟ್ ಈಸ್ ಎನ್ ಆಫರಿಂಗ್ ಅಂತ ಹೇಳಿದಾಗ ಕರ್ಮ ಈಸ್ ಆಫರ್ಡ್. Quite natural, the phala is also offered. When there is no karma, something is done, but it is not a karma because it is offered. When it is done like that, the phala is not attached. Then that action is called that karma yogavagi badalayitu. So ಯಾವ ಕರ್ಮಗಳು ಯೋಗವಾಗಿ ಬದಲಾಗಲಿಲ್ಲ, ಅದು ಕರ್ಮವಾಗಿಯೇ ಉಳ್ಕೋತು. ಸೊ ಅದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಕರ್ಮಗಳಲ್ಲಿ ಬೇಸಿಕಲಿ ಕರ್ಮ ಅಂತ ಹೇಳಿದಾಗ ಅಲ್ಲಿ ದೋಷ ಇರುತ್ತೆ. ಆಲ್ ದಿ ಕರ್ಮಾಸ್, ಎನಿ ಕರ್ಮಾಸ್, ಇಟ್ ಈಸ್ ಇಂಪ್ಯೂರ್, ದೋಷಪೂರಿತ. ಸೊ ಒಂದು ಕರ್ಮದಲ್ಲಿ ಡಿಸೈರ್ ಇಸ್ ಅಟ್ಯಾಚ್ಡ್ ಅಂತಂದಾಗ ನೋ ಡೌಟ್ ಇಟ್ ಈಸ್ ಎನ್ ಇಂಪ್ಯೂರ್ ಕರ್ಮ. ಸೊ ಶಾಸ್ತ್ರ, ವೇದಾಂತ, ವೇದಗಳಲ್ಲಿ ಅದಕ್ಕೆ ಏನು ಹೇಳ್ತಾರೆ ಅಂತಂದ್ರೆ ವಿಧಿ ನಿಷೇಧ ಅಂತ ಹೇಳ್ತಾರೆ. ಸೊ ವೇದಗಳು ಮನುಷ್ಯನಿಗೆ ಯಾಕೆ ಬೇಕು ಅಂತಂದರೆ ಮೂಲಭೂತವಾಗಿ ವೇದಗಳಿಂದ ನಾವು ತಿಳ್ಕೊಳ್ಳುವಂತಹದ್ದು ಸಾಕಷ್ಟಿದೆ. ವೇದಗಳು ಅಂತ ಹೇಳಿದಾಗ ಇಟ್ ವಿಲ್ ಟೀಚ್ ಅಸ್, ಇಂತಹದ್ದನ್ನು ನೀನು ಮಾಡಲೇಬೇಕು. ದಟ್ ಈಸ್ ಕಾಲ್ಡ್ ವಿಧಿ. ನಿನ್ನ ಲೈಫ್ ಚೆನ್ನಾಗಿರಬೇಕು, ನಿನ್ನ ಬದುಕು ಚೆನ್ನಾಗಾಗಬೇಕು. ಇಲ್ಲಿ ಇಟ್ ಈಸ್ ಯುವರ್ ಲೌಕಿಕ ಆರ್ ಆಧ್ಯಾತ್ಮ, ವಾಟ್ ಎವರ್ ಇಟ್ ಈಸ್. ಇಲ್ಲಿ ನಿನ್ನ ಬದುಕು ಅರ್ಥಪೂರ್ಣವಾಗಿ ಆಗಬೇಕು ಅಂತಂದಾಗ ಸರ್ಟನ್ ಥಿಂಗ್ಸ್ ಯು ಹ್ಯಾವ್ ಟು ಡೂ ಇಟ್, ಯು ಜಸ್ಟ್ ಕೆನಾಟ್ ಎಸ್ಕೇಪ್. ಸೊ ಅಲ್ಲಿ ಮಾಡಲೇಬೇಕಾಗಿರುವಂತಹ ಕರ್ಮಗಳು ಅಂತ ಹೇಳಿ ಕೆಲವುಗಳನ್ನು ಅದು ತಿಳಿಸ್ಕೊಡುತ್ತೆ. ದಟ್ ಈಸ್ ಕಾಲ್ಡ್ ವಿಧಿ. ನಿನಗೆ ಬೇಕೋ ಬೇಡವೋ, ಆಸಕ್ತಿ ಇದೆಯೋ ಇಲ್ವೋ, ಒಟ್ಟಲ್ಲಿ ಯು ಹ್ಯಾವ್ ಟು ಡೂ ಇಟ್. ದಟ್ ಈಸ್ ವಿಧಿ. ಅದೇ ರೀತಿ ವೇದಗಳು ಹೇಳುತ್ತವೆ, ವೇದಾಂತ ತಿಳಿಸುತ್ತೆ, ಕೆಲವು ಇದೆ ಕರ್ಮಗಳಿದೆ, ಅವುಗಳನ್ನು ನೀನು ಮಾಡೋ ಹಾಗೆ ಇಲ್ಲ ಅಟ್ ಎನಿ ಕಾಸ್ಟ್. ಯಾವುದೇ ಕಾರಣದಿಂದ ನೀನು ಅವುಗಳನ್ನು ಮಾಡೋ ಹಾಗಿಲ್ಲ. ನಿನಗೆ ಅವುಗಳಲ್ಲಿ ಆಸಕ್ತಿ ಇರಬಹುದು, ಅವುಗಳಿಂದ ನನಗೆ ಬೆನಿಫಿಟ್ ಅಂತ ನಿನಗೆ ಅನ್ನಿಸ್ತಾ ಇರಬಹುದು, ಬಟ್ ಇಟ್ ಈಸ್ ನಿಷಿದ್ಧ. ನೀನು ಮಾಡೋ ಹಾಗಿಲ್ಲ. ಯು ಆರ್ ನಾಟ್ ಸಪೋಸ್ ಟು ಡೂ ಇಟ್. ಇಲ್ಲ ನಾನು ಮಾಡೇ ಮಾಡ್ತೀನಿ, ನೀನು ಅನುಭವಿಸ್ತೀಯ ಅಷ್ಟು. ದಟ್ ಈಸ್ ಈ ಕಾರಣದಿಂದ ವೇದಾಂತ ಯಾಕೆ ಬೇಕು ನಮಗೆ, ವೇದಗಳು ಯಾಕೆ ಬೇಕು ಅಂತಂದರೆ ಅವುಗಳು ಇರುವಂತಹದ್ದೇ ನಮ್ಮ ಉದ್ಧಾರಕ್ಕಾಗಿ. ಸೊ ನನಗೆ ನನ್ನ ಉದ್ಧಾರ ಹೇಗೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ನಾನು ಹೇಗೆ ಉದ್ಧಾರ ಆಗಬಹುದು ಅನ್ನುವಂತಹದ್ದು ವೇದಕ್ಕೆ ಗೊತ್ತಿದೆ. ಸೊ ವೇದ ವಿಲ್ ಟೀಚ್ ಅಸ್. ಸೊ ದಿಸ್ ಈಸ್ ವಿಧಿ, ದಿಸ್ ಈಸ್ ನಿಷೇಧ, ದಿಸ್ ಯು ಹ್ಯಾವ್ ಟು ಡೂ, ದಿಸ್ ಯು ಡೋಂಟ್ ಡೂ ಇಟ್. ಸೊ ಹೀಗೆ ವೇದಾಂತ ಇದಕ್ಕಾಗಿ ಇದೆ. ಸೊ ಇಲ್ಲಿ ವೇದಾಂತ ಈ ರೀತಿ ತಿಳಿಸ್ತಾ ಇದೆ ಅಂತಂದಾಗ ಒಬ್ಬ ಗುರು, ಒಬ್ಬ ಆಚಾರ್ಯ ಕೂಡ ಅದೇ ರೀತಿ ಹೇಳ್ತಾನೆ. ವೇದಗಳಲ್ಲಿ ಏನು ಹೇಳಿದೆ ಅವುಗಳನ್ನೇ ಟೀಚಿಂಗ್ಸ್, ಉಪದೇಶ ಅಂತ ಹೇಳಿ ಒಬ್ಬ ಗುರು ಕೂಡ ಹೇಳ್ತಾನೆ. ನೋಡಪ್ಪ, ಯು ಹ್ಯಾವ್ ಟು ಡೂ ದಿಸ್ ಆ್ಯಂಡ್ ಯು ಡೋಂಟ್ ಡೂ ದಿಸ್, ನೀನು ಮಾಡಬೇಡ ಇಂಥದ್ದನ್ನು. ಹೀಗೆ ತಿಳಿಸ್ಕೊಟ್ಟಾಗ ಒಬ್ಬ ಸಾಧಕ
ತನಗೆ ಅನುಕೂಲಕರವಾದಂತಹ ಮಾರ್ಗವನ್ನು ಆಯ್ಕೆ ಮಾಡ್ಕೋಬೇಕು. ಇಂತಹದನ್ನು ಮಾಡಲೇಬೇಕು, ಇಂತಹದನ್ನು ಮಾಡಬೇಡ ಅಂತ ಗುರು ಹೇಳಿದಾನೆ ಅಂದಮೇಲೆ ಮಾಡಬೇಕಾಗಿರುವಂತಹ ಇವುಗಳನ್ನು ನಾನು ಹೇಗೆ ಮಾಡಬೇಕು, ಯಾವ ಮಾರ್ಗದಲ್ಲಿ ಇದನ್ನು ಮಾಡಬೇಕು ಮತ್ತು ಮಾಡಬಾರ್ದು ಅಂತ ಹೇಳಿರೋದ್ರಿಂದ ಎಂತಹ ಪರಿಸ್ಥಿತಿ ಬಂದರೂ ಇವುಗಳನ್ನ ಮಾಡದೇ ಇರೋದಕ್ಕೆ ನಾನು ಏನು ಅನುಸರಿಸಬೇಕು, ಯಾವ ಮಾರ್ಗವನ್ನು ಅನುಸರಿಸಬೇಕು, ದಟ್ ಹಿ ವಿಲ್ ಥಿಂಕ್. ಸೊ ಇದೆಲ್ಲ ನಮಗೆ ಚೆನ್ನಾಗಿ ಮನದಟ್ಟಾಗಬೇಕು ಅಂತಂದರೆ, ಸೊ ಹೀಗೆ ವೇದಾಂತ ಅಥವಾ ಒಬ್ಬ ಗುರು ಹೇಳಿದ ಈ ಉಪದೇಶಗಳನ್ನು ನಾವು ಮತ್ತೆ ಮತ್ತೆ ಮನನ ಮಾಡ್ಕೋತಾ ಬರಬೇಕು. ಸೊ ಸರ್ಟನ್ ಥಿಂಗ್ಸ್ ವಿ ಹ್ಯಾವ್ ಟು ಸಿಟ್ ಆ್ಯಂಡ್ ಅಸೆಸ್ ಅವರ್ ಸೆಲ್ವ್ಸ್. ನಾವೇ ಕೂತ್ಕೊಂಡು ಅದನ್ನು ಚೆನ್ನಾಗಿ ಮನದಟ್ಟು ಮಾಡ್ಕೋಬೇಕು. ಯಾವುದನ್ನು ಮಾಡುವುದರಿಂದ ಮತ್ತು ಯಾವುದನ್ನು ಮಾಡದೇ ಇರೋದ್ರಿಂದ ನಾವು ಭಗವಂತನ ಸಮೀಪಕ್ಕೆ ಬರಬಹುದು. ದಟ್ ಈಸ್ ಸ್ಪಿರಿಚುವಲ್ ಪ್ರಾಕ್ಟೀಸ್. ಇಲ್ಲಿ ವಿಧಿ ನಿಷೇಧ ಯಾಕೆ ಇಲ್ಲಿ ವೇದಗಳು ಅಥವಾ ಒಬ್ಬ ಗುರು ತಿಳಿಸ್ತಾನೆ ಅಂತಂದರೆ, ಸೊ ದಟ್ ಕೆಲವುಗಳನ್ನ ಮಾಡೋದ್ರಿಂದ ಕೆಲವುಗಳನ್ನ ಮಾಡದೇ ಇರೋದ್ರಿಂದ ಯು ಕ್ಯಾನ್ ರೀಚ್ ದಿ ಲಾರ್ಡ್. ಸೊ ಹಾಗೆಲ್ಲ ತಿಳಿಸಿದಾಗ ನಮಗೆ ಯಾವುದು ಸೂಟಬಲ್ಲು, ನಾವು ಇದನ್ನು ಹೇಗೆ ಮಾಡಬೇಕು, ಹೇಗೆ ಮಾಡಬಾರ್ದು, ಇದೆಲ್ಲ ಕೂತ್ಕೊಂಡು ನಾವೇ ಡಿಸೈಡ್ ಮಾಡಿ ಆ ಪ್ರಕಾರ ನಮ್ಮ ಗುಣ ಸ್ವಭಾವಕ್ಕೆ ತಕ್ಕಂತೆ ನಾವು ಅವುಗಳನ್ನ ಅನುಸರಿಸಬೇಕಾಗತ್ತೆ. ಸೊ ಪರಮಾತ್ಮನೇ ಯಾವುದೋ ಒಂದು ರೂಪದಲ್ಲಿ ಹಿ ವಿಲ್ ಗೈಡ್ ಅಸ್. ಭಗವಂತ ಯಾವ ರೂಪದಲ್ಲಿ ಬೇಕಾದರೂ ಬಂದು ನಮಗೆ ಉಪದೇಶವನ್ನು ಕೊಡ್ಬೋದು. ಒಬ್ಬ ಗುರುವಾಗಿ ಬರ್ತಾನೆ, ವೇದ ಉಪನಿಷತ್ಗಳ ಮೂಲಕ ಬರ್ತಾನೆ, ಒಂದು ಜ್ಞಾನವಾಗಿ ಬಂದು ಹೇಳ್ತಾನೆ. ಸೊ ನನಗೆ ಇದು ಗೊತ್ತಾಯಿತು, ಇದು ತಿಳಿದು ಬಂತು ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ಗ್ರೇಸ್, ದಟ್ಸ್ ಆಲ್. ಯಾವುದೋ ಒಂದು ರೂಪದಲ್ಲಿ ನಿನಗೆ ಮನದಟ್ಟಾಗೋ ಹಾಗೆ ಅವನು ಮಾಡಿದ್ದಾನೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ಗ್ರೇಸ್, ದಟ್ಸ್ ಆಲ್. ದಟ್ಸ್ ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಭಗವಂತ ಅಂತಂದಾಗ ಅವನು ಹೀಗೇ ಬರಬೇಕು, ಅವನು ಹೀಗೆ ಬಂದು ಚತುರ್ಭುಜಧಾರಿಯಾಗಿ ಕಿರೀಟಧಾರಿಯಾಗಿ ಶಂಖ ಚಕ್ರ ಹಿಡ್ಕೊಂಡು ಬಂದು ನನಗೆ ಹೇಳ್ಕೊಡ್ಬೇಕು, ಆಗ ನಾನು ಭಗವಂತ ಬಂದಿದ್ದಾನೆ ಅಲ್ಲ. ನೀನು ಕನ್ವಿನ್ಸ್ ಆದೀಯಾ, ನಿನಗೆ ಮನದಟ್ಟಾಯ್ತಾ, ಹೇಗೆ ಮನದಟ್ಟಾಯಿತು, ಮನದಟ್ಟಾಗೋದಕ್ಕೆ ಏನು ಆಯಿತು, ದಟ್ ಈಸ್ ದಿ ಗ್ರೇಸ್ ಆಫ್ ದಿ ಲಾರ್ಡ್. ಸೊ ದಟ್ ವಿ ಹ್ಯಾವ್ ಟು ಫಾಲೋ. ಯಾವುದೋ ಒಂದು ರೂಪದಲ್ಲಿ ಬರ್ತಾನೆ. ಭಾಗವತದಲ್ಲಿ ಒಂದು ಕಡೆ ಅದನ್ನೇ ಶುಕದೇವರು ಕೂಡ ಅದನ್ನೇ ಹೇಳಿದ್ದಾರೆ. ಕೇನಾಪಿ ಭಾವೇನ ಮನಃ ಕೃಷ್ಣೇ ನಿವೇಶಯೇತ್. ಯಾವ ರೀತಿಯಿಂದನಾರಾಗಲಿ ನಿನ್ನ ಮನಸ್ಸು ಭಗವಂತನ ಮೇಲಿದೆ ಅಂತಂದರೆ, ಈ ಮನಸ್ಸು ಎಲ್ಲಿ ಬೇಕಾದ್ರೂ ಹೋಗ್ಬೋದಾಗಿತ್ತು, ಇಟ್ ಈಸ್ ಚಂಚಲ. ಬಟ್ ನಿನ್ನ ಮನಸ್ಸು ಭಗವಂತನ ಮೇಲೆ ಹೋಗಿದೆ ಅಂತಂದಾಗ ನೀನು ಬೇರೆ ಇನ್ನೇನು ಯೋಚನೆ ಮಾಡಬೇಕಾಗಿಲ್ಲ. ಸೊ ಮನಸ್ಸು ಭಗವಂತನ ಹತ್ರ ಹೋಗಿದೆ ಅಂತಂದರೆ ಯು ಚೂಸ್ ದಟ್, ಡೋಂಟ್ ಸ್ಟಾಪ್, ಯು ಡೂ ಇಟ್. ಕೇನಾಪಿ ಭಾವೇನ, ಯಾವ ಮಾರ್ಗ ಬೇಕಾದ್ರೂ ಆಗಿರಲಿ, ಮನಸ್ಸು ಭಗವಂತನನ್ನು ಚಿಂತಿಸ್ತಾ ಇದೆ ಅಂತಂದಾಗ ಮಾರ್ಗ ಯಾವುದೇ ಆಗಿದ್ರೂ ಯು ಕ್ಯಾನ್ ಚೂಸ್ ದಟ್ ಮಾರ್ಗ. ಮನಸ್ಸು ಬುದ್ಧಿ ಎನ್ನುವಂತಹದ್ದು ಭಗವಂತನಲ್ಲಿದೆ ಅಂತಂದ್ಮೇಲೆ ನಥಿಂಗ್ ಮೋರ್ ಈಸ್ ರಿಕ್ವೈರ್ಡ್. ಸೊ ಯು ಜಸ್ಟ್ ಹ್ಯಾವ್ ಟು ಅಪ್ಲೈ ಇಟ್ ಅಂಡ್ ಫಾಲೋ ದಟ್ ಮಾರ್ಗ. ಸೊ ಯಾವುದು ನಮ್ಮನ್ನು ಭಗವಂತನೊಂದಿಗೆ ಒಂದು ಮಾಡುತ್ತೆ, ದೇ ಆರ್ ಕಾಲ್ಡ್ ವಿಧಿ, ಡೂಸ್. ಸೊ ಯಾವುದು ನಮ್ಮನ್ನು ಭಗವಂತನಿಂದ ದೂರ ಮಾಡುತ್ತೆ, ಅದು ನನಗೆ ಅನುಭವ ಆಗ್ತಾ ಇದೆ ಅಂತಂದಾಗ ದೇ ಆರ್ ಕಾಲ್ಡ್ ದಿ ಡೋಂಟ್ಸ್, ನಿಷೇಧ. ಸೊ ದಿಸ್ ಈಸ್ ವಿಧಿ ನಿಷೇಧ. ಸೊ ಇಲ್ಲಿ ಜಗತ್ತು ಅಂತ ಹೇಳಿದಾಗ ಅನೇಕ ಆಕ್ಟಿವಿಟೀಸ್ಗಳು ನಡೀತಾ ಇದೆ, ಅನೇಕ ಕರ್ಮಗಳು ನಡೀತಾ ಇದೆ. ಇಟ್ ಈಸ್ ಓನ್ಲಿ ಬಿಕಾಸ್ ದೆರ್ ಈಸ್ ಅನ್ ಇಂಟೆನ್ಷನ್ ಅಂಡ್ ದೆರ್ ಈಸ್ ಅ ಡಿಸೈರ್ ಇನ್ ದಿ ಮೈಂಡ್ ಆಫ್ ದಿ ಡಿವೋಟಿ. ಒಬ್ಬ ಸಾಧಕ, ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಯಾವುದೋ ಒಂದು ಉದ್ದೇಶ ಇದೆ, ಏನೋ ಒಂದು ಆಸೆಯನ್ನು ಅವನು ಇಟ್ಕೊಂಡಿದ್ದಾನೆ ಅಂತಂದಾಗ ಅಲ್ಲಿ ಅನೇಕ ಕರ್ಮಗಳನ್ನು ನಾವು ನೋಡ್ಬೋದು. ಅಲ್ಲಿ ದೆರ್ ಈಸ್ ನೋ ಡಿಸೈರ್, ದೆರ್ ಈಸ್ ನೋ ಇಂಟೆನ್ಷನ್ ಅಂತಂದಾಗ ನೋ ಆಕ್ಟಿವಿಟಿ ಕ್ಯಾನ್ ಹ್ಯಾಪನ್. ಯಾವುದೇ ಒಂದು ರೀತಿಯ ಕರ್ಮ ಅನ್ನುವಂತಹದ್ದು ನಡೆಯೋದಕ್ಕೆ ಸಾಧ್ಯವೇ ಇಲ್ಲ.
ಎಲ್ಲೋ ಏನೋ ಒಂದು ಕರ್ಮ ನಡೀತಾ ಇದೆ ಅಂತಂದಾಗ ಧೈರ್ಯವಾಗಿ ಆರಾಮವಾಗಿ ಹೇಳ್ಬೋದು, ಎಸ್ ದೇರ್ ಈಸ್ ಅನ್ ಇಂಟೆನ್ಷನ್, ದೇರ್ ಈಸ್ ಅ ಡಿಸೈರ್, ಅದಕ್ಕೆ ಇದಾಗ್ತಾ ಇದೆ. ಆಸೆ, ಆಸಕ್ತಿ, ಬಯಕೆ ಯಾವುದೂ ಇಲ್ಲ ಅಂತಂದ್ರೆ ನೋ ಕರ್ಮ ಕ್ಯಾನ್ ಹ್ಯಾಪನ್. ನಿದ್ರೆನಲ್ಲಿ ದೇರ್ ಈಸ್ ನೋ ಮೈಂಡ್. ಸಿನ್ಸ್ ದೇರ್ ಈಸ್ ನೋ ಮೈಂಡ್, ದೇರ್ ಕೆನಾಟ್ ಬಿ ಎನಿ ಥಾಟ್ಸ್. ಸೊ ನಿದ್ರೆಯಲ್ಲಿ ಇದ್ದಾಗ ಅಲ್ಲಿ ಯಾವುದೇ ಒಂದು ಥಾಟ್ ಇಲ್ಲ ಅಂತಂದಾಗ ಆ ಕರ್ಮಗಳು ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ಕರ್ಮ ಯಾತಕ್ಕೆ ನಡೆಯುತ್ತೆ ಅಂತಂದ್ರೆ ಬಿಕಾಸ್ ಆಫ್ ದಿ ಥಾಟ್. ಥಾಟ್ ಯಾವಾಗ ಅಂತಂದ್ರೆ ಬಿಕಾಸ್ ಆಫ್ ದಿ ಮೈಂಡ್. ಬಟ್ ಇನ್ ಡೀಪ್ ಸ್ಲೀಪ್ ದೇರ್ ಈಸ್ ನೋ ಮೈಂಡ್, ದೇರ್ ಕೆನಾಟ್ ಬಿ ಎ ಥಾಟ್, ದೇರ್ ಕೆನಾಟ್ ಬಿ ಎ ಕರ್ಮ ಆಲ್ಸೋ. ಸೊ ನಿದ್ರೆಯಲ್ಲಿದ್ದಾಗ ಯಾವುದೇ ಕರ್ಮಗಳು ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಉದ್ಧವನಿಗೆ ಡೀಪ್ ಸ್ಲೀಪಲ್ಲಿದ್ದಾಗ ಅಲ್ಲಿ ಯಾವುದೇ ಕರ್ಮಗಳು ನಡೀತಾ ಇಲ್ಲ ಅಂತಂದಾಗ ಮನಸ್ಸಿನ ಅವಸ್ಥೆ ಹೇಗಿತ್ತು, ಆ ಮನಸ್ಸಿನ ಅವಸ್ಥೆಯನ್ನ ನಿನ್ನ ಎಚ್ಚರದ ಸಮಯದಲ್ಲೂ ಕೂಡ ನೀನು ಇಟ್ಕೋಬೇಕು. ದಟ್ ಈಸ್ ದಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಹೇಳ್ತಾ ಇದ್ದಾನೆ. ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.